ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ ಮಂಗಳಾಚರಣದ ಸಂಧಿ ಈ ಹಿಂದೆ ಸಮಾಪ್ತಿಯನ್ನು ಕಂಡಿತ್ತು. ಇನ್ನು ಮುಂದೆ ಕರುಣಾಸಂಧಿ ನಾವು ಶ್ರವಣ ಮಾಡಬೇಕು. ಕರುಣಾಸಂಧಿ, ಅದರ ಬಳಿಕ ವ್ಯಾಪ್ತಿ ಸಂಧಿ ಇತ್ಯಾದಿ ಸಂಧಿಗಳನ್ನ ದಾಸರು ರಚನಾ ಮಾಡಿದ್ದಾರೆ. ಅದನ್ನ ಯಾತಕ್ಕಾಗಿ ಮಾಡ್ತಾರೆ? ಭಗವಂತನ ಕರುಣೆಯನ್ನ ಜನಸಾಮಾನ್ಯರಿಗೆ ತಿಳಿಸುವ ಉದ್ದೇಶ. ಜನರಿಗೆ ಭಗವಂತನ ಅಸ್ತಿತ್ವದ ಬಗ್ಗೆ, ಭಗವಂತ ತಮ್ಮನ್ನು ಕಾಪಾಡ್ತಾನೆ ಅನ್ನುವಂಥ ವಿಷಯದ ಬಗ್ಗೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಜನರಿಗೆ ಒಂದು ವಿಶ್ವಾಸ ಮೂಡಬೇಕು. ಅದು ದಾಸರ ಉದ್ದೇಶ. ಕೆಲವರಿಗೆ ಭಗವಂತನ ಅಸ್ತಿತ್ವದ ಬಗ್ಗೆ ವಿಶ್ವಾಸ ಇಲ್ಲ, ಇನ್ನು ಕೆಲವರಿಗೆ ಭಗವಂತನ ಅಸ್ತಿತ್ವದ ಬಗ್ಗೆ ವಿಶ್ವಾಸ ಇದ್ರೂ ಕೂಡ ಆತ ನಮ್ಮ ಜೀವನದಲ್ಲಿ ಯಾವ ಪಾತ್ರ ವಹಿಸ್ತಾನೆ ಅಂತ ಮತ್ತು ಕೆಲವರಿಗೆ ಸಂದೇಹಾಸ್ಪದವಾದಂಥ ವಿಷಯ. ಭಗವಂತ ಅಂದ್ರೆ ಆತ ಪರಮೋಚ್ಚ ತತ್ವ. ತತ್ವ ಅಂದ್ರೆ ಈ ಜಗತ್ತಿನ ಸೃಷ್ಟಿಗೆ, ಅದರ ಪಾಲನಕ್ಕೆ, ಅದರ ಸಂಹಾರಕ್ಕೆ ಬೇಕಾದಂಥ ಅನೇಕ ತತ್ವಗಳಿವೆ. ಅದರಲ್ಲಿ ಈತ ಪರಮೋಚ್ಚ ತತ್ವ. ಈ ತತ್ವ ಅಂತ ಅನ್ನೋದು ಅದೆಷ್ಟರ ಮಟ್ಟಿಗೆ ಕರುಣಾಶಾಲಿ, ಮತ್ತು ಆ ತತ್ವ ನಮ್ಮ ಜೀವನದಲ್ಲಿ ನಮ್ಮ ಭಾವನೆಗಳ ಜೊತೆಗೆ ಹೊಂದಿರುವಂಥ ಪಾತ್ರ ಏನು? ಬೆಂಕಿ ಇದೆ, ಬೆಂಕಿ, ಗಾಳಿ, ನೀರಿದೆ, ಭೂಮಿ ಇದೆ. ಇವಕ್ಕೆ ನಮ್ಮ ಜೀವನದಲ್ಲಿ ದೊಡ್ಡ ಪಾತ್ರ ಇದೆ. ನಮ್ಮ ನಡೆ ನುಡಿ, ನಮ್ಮ ಆಹಾರ, ನಮ್ಮ ವಿಹಾರ ಇವೆಲ್ಲವೂ ಕೂಡ ಅವಲಂಬಿಸಿಕೊಂಡಿರೋ ಈ ತತ್ವವನ್ನೇ. ಆದರೆ ಭಾವನಾತ್ಮಕವಾದ ಸಂಬಂಧ ಅವುಗಳ ಜೊತೆ ನಮಗೆ ಎಷ್ಟಿದೆ ಅಂತ ಅನ್ನೋದನ್ನು ವಿಚಾರ ಮಾಡಬೇಕು. ಕಾರಣ ಏನಂತಂದರೆ, ನಾವು ಮಾತಾಡಬೇಕು ಅಂತ ಹೋದರೆ ಅಗ್ನಿ ನಮ್ಮ ಜೊತೆ ಮಾತಾಡೋದಿಲ್ಲ. ಭೂಮಿ, ನೀರು, ಗಾಳಿ ಇದ್ಯಾವುದು ನಮ್ಮ ಜೊತೆ ಒಂದು ಚೇತನ. ಒಬ್ಬ ವ್ಯಕ್ತಿಯ ಜೊತೆ ಆತನ ಹೆಂಡತಿ, ಆತನ ಗಂಡ, ಆಕೆಯ ಗಂಡ, ಮಕ್ಕಳು, ಬಂಧು ಬಾಂಧವರು, ಅವರು ಕಳವಳಕ್ಕೊಳಗಾದಾಗ ಅವ್ರನ್ನ ಯಾವ ರೀತಿ ಸಂತೈಸ್ತಾರೋ ಆ ರೀತಿಯಾಗಿ ಈ ತತ್ವಗಳೇನು ನಮ್ಮನ್ನು ಸಂತೈಸೋದಿಲ್ಲ. ಅಥವಾ ಅವರೊಳಗಿರುವಂಥ ಅಭಿಮಾನಿ ದೇವತೆಗಳನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಅವರ ಮೂಲಕ ಅಂಥ ಪ್ರಯೋಜನ ಪಡ್ಕೊಳ್ಳುವಷ್ಟು ತತ್ವ ನಮ್ಮ ಜೀವನ ಆಗಿಲ್ಲ. ಹೀಗೆಲ್ಲ ಇರುವಾಗ ಈ ಎಲ್ಲ ತತ್ವಗಳಂತೆ ಅವನು ಒಂದು ತತ್ವ, ಪರಮೋಚ್ಚ ತತ್ವ. ಎಲ್ಲಿ ತನಕ ಅವನು ಸಾಕ್ಷಾತ್ಕಾರ ನಮ್ಗೆ ಆಗೋದಿಲ್ವೋ ಅಲ್ಲಿ ತನಕ ಅದೊಂದು ಜಡ ತತ್ವ ಇದ್ದಂತೆ ನಮ್ಮ ಪಾಲಿಗೆ. ಪರಮಾತ್ಮನ ಪೂಜೆ ಮಾಡ್ತೀವಿ. ಕಲ್ಲಿಗೂ, ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿರುವಂಥ ಕಲ್ಲಿಗೂ, ಕಲ್ಲಿನ ಪ್ರತಿಮಾ, ಕಲ್ಲಿನ ಬೃಂದಾವನಕ್ಕೂ, ನಮ್ಮ ಮನೆಗಳಲ್ಲಿ ಪೂಜಾ ಸ್ವೀಕಾರ ಮಾಡುವಂಥ ಲೋಹದ ವಿಗ್ರಹಗಳಿಗೂ, ಅದು ಯಾವುದೋ ಒಂದು ಲೋಕದಲ್ಲಿರಬಹುದಾದಂಥ ಪರಮಾತ್ಮನಿಗೂ ಸಾಕ್ಷಾತ್ಕಾರ ಆಗೋ ತನಕ ಏನು ವ್ಯತ್ಯಾಸ ಇಲ್ಲ. ಈ ಕಲ್ಲಿನಂತೆ ಅವನು, ಯಾಕಂದ್ರೆ ನಮ್ಮ ಜೊತೆ ಆತ ಮಾತಾಡೋದಿಲ್ಲ. ಕಷ್ಟಕ್ಕೊಳಗಾದಾಗ ಆತನ ಸ್ಪರ್ಶ ನಮಗೆ ಸಿಗೋದಿಲ್ಲ, ಸಂವೇದನೆ ಸಿಗೋದಿಲ್ಲ ಆತನ ಕಡೆಯಿಂದ. ಅಂತಾದಾಗ ಆತ ಎಷ್ಟು ದೊಡ್ಡ ತತ್ವವಾದ್ರೆ ಏನು ನಮಗೆ ಅಂತ ಮನುಷ್ಯನಿಗೆ ಒಂದೊಂದ್ಸರಿ ಅನಿಸ್ತಿರ್ತದೆ. ಅದಕ್ಕೆಲ್ಲ ಉತ್ತರ ಅದ ಕರುಣಾಸಂಧಿ. ಎಲ್ಲಕ್ಕಿಂತ ಮುಖ್ಯವಾಗಿ ಮೂಲತಃ ಕರುಣಾ ಅಂದ್ರೆ ಏನು ಅಂತ ವಿಚಾರ ಮಾಡಬೇಕಲ್ಲ. ಭಗವಂತನಿಗೆ ಕರುಣನೇ ಇಲ್ಲ ಅಂತ ಹೇಳುವವರು ಇದ್ದಾರೆ, ಕೇಳಿದ್ದೇನೆ ಹಾಗೆ ಬಾಯಿಂದ. ಆಯಿತು, ಕರುಣೆ ಇಲ್ಲ ಅಂದ್ರೆ ಏನರ್ಥ, ಕರುಣೆ ಇದೆ ಅಂದ್ರೆ ಏನರ್ಥ, ಕರುಣೆ ಅಂದ್ರೆ ಏನರ್ಥ ಅಂತೆಲ್ಲ ಸ್ವಲ್ಪ ವಿಚಾರ ಮಾಡಬೇಕು. ಈಗ ತಾಯಿಗೆ ತಮ್ಮ ಮಗುವಿನ ಬಗ್ಗೆ, ಅಸಹಾಯಕವಾದಂಥ ಮಗು ಈಗ ತಾನು ಹುಟ್ಟಿದೆ, ಇನ್ನೂ ಅದಕ್ಕೆ ಅಂಬೆಗಾಲ ಇಡ್ಲಿಕ್ಕೂ ಬರ್ತಿಲ್ಲ, ತನ್ನ ಆಹಾರವನ್ನು ತಾನು ಕೇಳಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಆಹಾರ ಬೇಕು ಅಂತ ಆದಾಗಲೂ ಅಳ್ತದೆ, ಆಹಾರ ಬೇಡ ಅಂತ ಆದಾಗಲೂ ಅಳ್ತದೆ. ಬೇಕು ಅಂತ ಹೇಳಲಿಕ್ಕೆ ಬಾಯಿ ಇಲ್ಲ, ಸಾಕು ಅಂತ ಹೇಳಲಿಕ್ಕೂ ಬಾಯಿ ಇಲ್ಲ. ಅಷ್ಟು ಅಸಹಾಯಕ ಅದು. ಅಂಥ ಮಗುವಿನ ಬಗ್ಗೆ ತಾಯಿಗೆ ಕರುಣೆ, ತಂದೆಗೂ ಕರುಣೆ, ಗುರುಗಳಾದವರಿಗೆ ಅಜ್ಞಾನಿಯಾದಂಥ ಶಿಷ್ಯನ ಸ್ಥಿತಿಯನ್ನು ನೋಡಿ ಕರುಣೆ. ಯಾವನೊಬ್ಬ ಕಳ್ಳ ಬೀದಿಯಲ್ಲಿ ಏನೋ ಒಂದು ಅಪರಾಧ ಮಾಡಿರ್ತಾನೆ, ಆತನ ಆರಕ್ಷಕರು ಎಳ್ಕೊಂಡು ಹೋಗ್ತಿರ್ತಾರೆ, ಆತನ ಹಿಂಸಿಸ್ಕೊಂಡು ಬಡ್ಕೊಂಡು ಎಳ್ಕೊಂಡು ಹೋಗ್ತಿರ್ತಾರೆ. ಆತನಿಗೆ ಮಾನಸಿಕ ಅವಮಾನ, ದೈಹಿಕವಾಗಿ ಕೂಡ ಪಾಪ. ಅದನ್ನೆಲ್ಲ ದೂರದಲ್ಲಿ ನಿಂತು ನಮ್ಮಂಥವ್ರಿಗೆ ನೋಡುವಂಥವ್ರಿಗೆ ಏನು ಅನಿಸ್ತದೆ? ಅಯ್ಯೋ ಪಾಪ ಅಂತ ಅನಿಸ್ತದೆ. ಒಂದು ಕರುಣೆ. ಪಾಪ ಹೀಗಾಗಿಬಿಡ್ತಲ್ಲ ಆ ಕಳ್ಳನಿಗೆ. ನಮ್ಮ ನೆರೆಹೊರೆಯಲ್ಲೇ ಇದ್ದಂಥ ಒಬ್ಬ ಮನುಷ್ಯ ಏನು ಮಾಡಿದ್ನೋ ಗೊತ್ತಿಲ್ಲ, ಏನು ಮಾಡಿದ್ದ ಅಂತ ಗೊತ್ತಿಲ್ಲ. ಈಗ ಕಾಣಿಸ್ತಿರೋದು ಪೊಲೀಸರು ಆತನ ಎಳ್ಕೊಂಡು ಹೋಗ್ತಿರೋದನ್ನ, ಆತನಿಗೆ ಬಡಿತಿದ್ದಾರೆ, ಎಲ್ಲ ಜನ ಚೀತು ಅಂತಿದ್ದಾರೆ. ಅದು ಕಾಣಿಸ್ತು ನಮಗೆ, ಅಯ್ಯೋ ಪಾಪ ಅಂತೀವಿ. ಇದು ಕರುಣೆ. ಮತ್ತೊಂದು ಯಾವುದೋ ರೋಗಿಷ್ಠನಾದಂಥ ಪುರುಷ ರೋಗಕ್ಕೆ ಸಿಕ್ಕು ನರಳಾಡ್ತಿದ್ದಾನೆ, ಮತ್ತೊಬ್ಬನಿಗೆ ಬಡತನ, ಎಂಥ ಸ್ಥಿತಿಯಲ್ಲಪ್ಪ ಇವತ್ತಿನದ್ದು ಅಂತ ಅನಿಸ್ತದೆ ಅವ್ನು ನೋಡಿದರೆ. ಇವನ್ನೆಲ್ಲ ಕರುಣೆ ಅಂತೇವೆ. ಈ ಎಲ್ಲ ಕರುಣೆಗಳ ಹಿಂದೆ ಇರುವಂಥ ಭಾವ ಏನು? ದುಃಖ. ತಾಯಿಗೆ ಆ ಮಗುವಿನ ಪರಿಸ್ಥಿತಿ ನೋಡಿ ದುಃಖ ಅನ್ನಿಸ್ತದೆ.
ಆ ಕಳ್ಳನನ್ನ ಆರಕ್ಷಕರು ಹೊಡೆದುಕೊಂಡು ಎಳ್ಕೊಂಡು ಹೋಗುವಾಗ ಅವ್ನು ನೋಡಿದ್ರೆ ದುಃಖ ಅನಿಸ್ತದೆ ನಮ್ಗೆ. ಅಯ್ಯೋ ಪಾಪ ಹಾಗಾಗಬಾರ್ದಿತ್ತು ಅಂತೇವೆ. ಬಡತನದಲ್ಲಿ ಬೆಂದು ದೇವರನ್ನು ನೋಡಿ ಹಾಗಾಗಬಾರ್ದಿತ್ತಲ್ಲ ಅಯ್ಯೋ ಪಾಪ ಅಂತ ಅನಿಸ್ತದೆ, ನಮ್ಮ ಮನಸ್ಸಿಗೆ ದುಃಖ ಅನಿಸ್ತದೆ. ಹಾಗಾಗಿ ಇಲ್ಲೆಲ್ಲ ಇರುವಂಥ ಕರುಣ ಅಂತಂದ್ರೆ ಮೊದಲು ಹುಟ್ಟುವಂಥದ್ದು ದುಃಖ, ಸ್ವಲ್ಪ ದುಃಖ, ಬಹಳ ದೊಡ್ಡ ದುಃಖ ಅಲ್ಲ. ನಮಗೇನು ದುಃಖ ಆಗ್ತದಲ್ಲ, ನಮಗೊಂದು ಮುಳ್ಳು ಚುಚ್ಚಿದಾಗಲೋ ಬೆಂಕಿ ತಾಗಿದಾಗಲೋ ಏನು ದುಃಖ ಆಗ್ತದಲ್ಲ ಅಂಥ ದುಃಖ ಅಲ್ಲ, ಅದು ಒಂದು ದುಃಖವೇ. ಹಾಗಾಗಬಾರ್ದಿತ್ತಲ್ಲ ಅನ್ನಿಸ್ತದೆ, ಒಂದು ದುಃಖ. ಆಮೇಲೆ ಸಾಧ್ಯ ಆದರೆ ಅದನ್ನು ಪರಿಹಾರ ಮಾಡೋಣ ಅಂತ ಒಂದು ಅಪೇಕ್ಷೆ, ಪರಿಹಾರ ಮಾಡಬೇಕು ಅನ್ನುವಂಥ ಪ್ರವೃತ್ತಿ. ಅಂತೂ ಸ್ವಲ್ಪ ದುಃಖ ಮತ್ತು ಸಹಾಯ ಮಾಡಬೇಕು ಅನ್ನುವಂಥ ಒಂದು ಅಪೇಕ್ಷೆ, ಇವೆರಡರದ್ದು ಸಂಗಮ ಏನಿದೆ, ಇವೆರಡರದ್ದು ಮಿಶ್ರಣ, ಅದನ್ನು ನಾವು ಕರುಣ ಅಂತ ಅಂತೀವಿ ಈ ಲೋಕದಲ್ಲಿ. ಈ ದೃಷ್ಟಿಯಿಂದ ವಿಚಾರ ಮಾಡ್ತಾ ಹೋದ್ರೆ ಭಗವಂತ ಕರುಣಾಶಾಲಿನೇ ಅಲ್ಲ. ಯಾಕಂದ್ರೆ ಅವ್ನಿಗೆ ದುಃಖ ಆಗೋದೇ ಇಲ್ಲ ಯಾರನ್ನು ನೋಡಿದ್ರು ಕೂಡ. ಇದನ್ನು ನಾವು ಕೂಡ ವಿಚಾರ ಮಾಡಬೇಕು. ಈಗ ಕಳ್ಳನನ್ನು ನೋಡಿ ನಮಗೆ ದುಃಖ ಅನಿಸ್ತದೆ, ಆರಕ್ಷಕರಿಗೆ, ಅವರ ಮುಖ್ಯಸ್ಥರಿಗೆ ಜೀವಮಾನದಲ್ಲಿ ಎಷ್ಟೋ ಜನ ಕಳ್ಳರನ್ನು ನೋಡಿರ್ತಾರೆ, ಎಷ್ಟೋ ಜನ ಕೊಲೆಗಡುಕರನ್ನು ನೋಡಿರ್ತಾರೆ. ಅವ್ರನ್ನ ನೋಡಿ ಅಯ್ಯೋ ಪಾಪ ಅಂತ ಅನ್ಸೋದಿಲ್ಲ. ಅಯ್ಯೋ ಪಾಪ ಅಂತ ಅನಿಸ್ತಾ ಹೋದ್ರೆ ಅವ್ರು ಏನು ಕೆಲಸ ಮಾಡದೆ ಹೋಗ್ಬೇಕಾಗುತ್ತೆ. ನಾಳೆ ಕಳ್ಳರನ್ನ, ದರೋಡೆಕೋರರನ್ನ ಮತ್ತೆ ದುಷ್ಟರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅವರು ಪ್ರವೃತ್ತಿನೇ ಮಾಡದೆ ಹೋಗ್ಬೇಕಾಗಿತ್ತು. ಮತ್ತು ಅವರೇ ಪ್ರವೃತ್ತಿ ಮಾಡದೇ ಇದ್ರೆ ಇನ್ನು ನ್ಯಾಯಸ್ಥಾನ ಪ್ರವೃತ್ತಿ ಮಾಡೋದು ಏನನ್ನ ನಿಂತು ಹೋಗ್ತದಲ್ಲೆಲ್ಲ. ಅವ್ರಿಗೆ ಆ ಥರ ಅನಿಸ್ತಾ ಹೋದ್ರೆ, ನ್ಯಾಯಾಧೀಶರಿಗೆ ಆ ಥರ ಅನಿಸ್ತಾ ಹೋದ್ರೆ, ಅಧಿಕಾರಸ್ಥರಿಗೆ ಆ ದುಷ್ಟರನ್ನ ನೋಡಿ, ಅಪರಾಧಿಗಳನ್ನ ನೋಡಿ ಅಯ್ಯೋ ಪಾಪ ಅಂತ ಅನಿಸ್ತಾ ಹೋದ್ರೆ, ಅವ್ರಿಗೆ ಸಹಾಯ ಮಾಡೋಣ ಅಂತ ಅನಿಸ್ತಾ ಹೋದ್ರೆ, ನಿಯಂತ್ರಣದಲ್ಲಿ ಬಿಟ್ಟು ಸಹಾಯ ಮಾಡೋಣ ಅಂತ ಅನಿಸ್ತಾ ಹೋದ್ರೆ ಸಮಾಜದ ವ್ಯವಸ್ಥೆ ಕುಸಿದು ಬಿದ್ದಿತ್ತು. ಇದು ನಮಗೆ ಅಯ್ಯೋ ಪಾಪ ಅಂತ ಅನಿಸ್ತದೆ, ಅವರಿಗೆ ಅಯ್ಯೋ ಪಾಪ ಅಂತ ಅನಿಸೋದಿಲ್ಲ, ಅನಿಸಬಾರ್ದು ಕೂಡ. ಅದರಂತೆ ಭಗವಂತನಿಗೆ ಈ ಎಲ್ಲ ದುಃಖಿಗಳನ್ನ ನೋಡಿ, ರೋಗಿಗಳನ್ನ, ಬಡವರನ್ನ, ಅಜ್ಞಾನಿಗಳನ್ನ, ನಾನಾ ಥರದ ಸಾಂಸಾರಿಕ ಪಾಪಗಳನ್ನ ಅನುಭವಿಸೋರನ್ನು ನೋಡಿ ಅಯ್ಯೋ ಪಾಪ ಅಂತಂದ್ರೆ ಅನಿಸಿ ದುಃಖ ಆಗಿಬಿಟ್ರೆ ಗತಿ ಏನು? ಅವನು ದೇವರು ಆಡ್ತಾನೆ ಹೇಗೆ ಮತ್ತು ಜಗತ್ತು ನಡೆದಿದ್ದು ಹೇಗೆ ಒಂದು ಪ್ರಶ್ನೆ. ಮತ್ತು ನಾವಷ್ಟೇ ಕರುಣಾಶಾಲಿಗಳೇನು? ಪೊಲೀಸರು, ನ್ಯಾಯಾಧೀಶರು ಇವರು ಯಾರು ಕರುಣಾಶಾಲಿಗಳು ಅಲ್ಲವೇನಾಗಾದ್ರೆ? ಕಳ್ಳರನ್ನು ನೋಡಿ ಅಯ್ಯೋ ಪಾಪ ಅಂತ ನಮಗೆ ಅನಿಸ್ತದೆ, ಅವ್ರಿಗೆ ಅನ್ಸೋದಿಲ್ಲ. ಹಾಗಂತೇಳಿ ಅವ್ರ ಮೇಲೆ ಕಟ್ಟಿ ಬರೋಲಿಕ್ಕೆ ಬರೋದಿಲ್ಲಲ್ಲ, ಅವ್ರಿಗೂ ಕರುಣೆ ಇರ್ತದಲ್ಲ ಮನಸ್ಸಿನೊಳಗೆ. ಆದರೆ ಎಲ್ಲಿ ಕರುಣೆ ತೋರಿಸ್ಬೇಕು, ಎಲ್ಲಿ ತೋರಿಸ್ಬಾರ್ದು ಅನ್ನೋದ್ರ ಬಗ್ಗೆ ಅವರು ತಮ್ಮದೇ ಆದಂಥ ಬುದ್ಧಿಪೂರ್ವಕವಾದಂಥ ವಿವೇಚನೆಯನ್ನ ಮತ್ತು ಕಾನೂನು ಕೊಟ್ಟಂತಹ ವಿವೇಚನಾ ಅಧಿಕಾರವನ್ನು ಅವರು ಪ್ರಯೋಗ ಮಾಡ್ತಿರ್ತಾರೆ. ಹಾಗಂತೇಳಿ ಅವ್ರನ್ನ ಕರುಣಾಶಾಲಿಗಳು ಅಲ್ಲಿ ಬರೋದಿಲ್ಲ. ನಾವೇ ಕರುಣಾಶಾಲಿಗಳು ಅಂತ ನಮ್ಮ ಬೆಂತು ನಾವೇ ತಪ್ಪಿಕೊಳ್ಳಿಕ್ಕೆ ಬರೋದಿಲ್ಲ. ಹಾಗೆ ದುಃಖವೇ ಕರುಣೆಯ ಮೂಲ ಅಂತ ಆದರೆ ಭಗವಂತ ಕರುಣಾಶಾಲಿ ಅಲ್ಲವೇ ಅಲ್ಲ. ಅದೇ ಕರುಣಾಕರುಣಿ ನಂಬುವುದಾತ ಭರವಸೆ ಇಲ್ಲ ನನಗೆ ಅಂತ ದಾಸರು ಹಾಡಿದ್ದ. ಅದನ್ನೇ ದುಃಖ ಆಗೋದೇ ಇಲ್ಲ ಭಗವಂತನಿಗೆ. ದುಃಖ ಆಗೋದಾಗಿಲ್ಲ ಅಂತ ಭಗವಂತನೂ ಅಲ್ಲ. ಒಬ್ಬ ಅಪರಾಧಿ ಹಿಂದೆ ಎಷ್ಟೋ ಅಪರಾಧಗಳನ್ನು ಮಾಡಿರ್ತಾನೆ, ಈಗೂ ಮಾಡಿರ್ತಾನೆ. ಅವನಿಗೆ ಅನೇಕ ಬಾರಿ ಶಿಕ್ಷೆ ಕೊಟ್ಟಿರ್ತಾರೆ ಆರಕ್ಷಕರು. ಮತ್ತೆ ಆತ ಸಿಕ್ಕಿ ಬಿದ್ದಾಗ ಅವನು ಎಳ್ಕೊಂಡು ಹೊಂಟಿರ್ತಾರೆ. ಹೊಸ ಅಪರಾಧಿ, ಹಳೆಯ ಅಪರಾಧಿಗಳು ಅಂತಲ್ಲಿ ಬೇರೆ ಬೇರೆ ಥರ ಇರ್ತಾರೆ. ನಾವೆಲ್ಲ ಭಗವಂತನ ದೃಷ್ಟಿಯಲ್ಲಿ ಹಳೆಯ ಅಪರಾಧಿಗಳು. ಅನಾದಿ ಕಾಲದಿಂದ ನಮ್ಮ ಕರ್ಮಗಳ ಮೂಟೆ ನಮ್ಮ ಬೆನ್ನ ಮೇಲಿದೆ. ನಾನಾ ಥರದ ಅಪರಾಧಗಳನ್ನು ಮಾಡ್ತಿದ್ದೇವೆ. ಅದೆಲ್ಲ ಅವನಿಗೆ ಗೊತ್ತಿದೆ. ಅವನಿಗೆ ಗೊತ್ತಿರೋದ್ರಿಂದ ಯಾವ ಪಾಪದ ಫಲವಾಗಿ ಈತನಿಗೆ ಬಡತನ ಬಂತು, ಯಾವ ಪಾಪದ ಫಲವಾಗಿ ಈತನಿಗೆ ಅಜ್ಞಾನ ಬಂತು, ಮತ್ಯಾವ ಪಾಪದ ಫಲವಾಗಿ ಈತನಿಗೆ ಕುರೂಪ ಬಂತು, ಇವೆಲ್ಲ ಸಂಗತಿಗಳು. ಇವು ಮೇಲ್ಮಟ್ಟದ ವಿಷಯಗಳಾದ ಸಂಸಾರದಲ್ಲಿ ಇಳಿದ ಮೇಲೆ ಯಾವುದೋ ಒಂದು ಆಗಬೇಕಾದ್ದು ಆಗಲಿಲ್ಲ, ಆಗಬಾರ್ದಾಯಿತು, ಆಗಬಾರ್ದು ವಿಳಂಬ ಆಯಿತು, ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ, 108 ವಿಷಯಗಳು. ಇವರು ನಮಗೆ ಗೊತ್ತಿಲ್ಲ. ಅದರಿಂದ ಪಾಪ ಯಾಕೋ ಇವ್ರಿಗೆ ಕಷ್ಟ ಅನಿಸ್ತದಲ್ಲ, ಇವ್ರಿಗೇನು ಸಹಾಯ ಮಾಡೋಣ ಅಂತ ನಮ್ಗೆ ಅನಿಸ್ತದೆ. ಅವನಿಗೆ ಅದು ಆಗಬೇಕಾದ್ದು ಯಾಕೆ ವಿಳಂಬ ಆಯಿತು ಅಥವಾ ಆಗೋದೇ ಇಲ್ಲ ಅಂತಂದ್ರೆ ಯಾಕೆ ಆಗೋದಿಲ್ಲ ಅದೆಲ್ಲ ಅವನಿಗೆ ಗೊತ್ತಿದೆ ಅಲ್ಲ. ಯಾಕೆಂದರೆ ಹಿಂದಿನ ಕರ್ಮ ಅವನಿಗೆ ಗೊತ್ತಿದೆ. ಅದು ಗೊತ್ತಿದೆ ಅಂದರೆ ಅವನಿಗೆ ದುಃಖ ಆಗೋದಿಲ್ಲ. ಆರಕ್ಷಕರಿಗೆ ಆ ಅಪರಾಧಿ ನೋಡಿ ದುಃಖ ಆಗೋದಿಲ್ಲ. ಯಾಕೆಂದರೆ ಅವ್ನು ಹಿಂದೆ ಮಾಡಿದ್ದು ಅವ್ರಿಗೆ ಗೊತ್ತಿದೆ. ಆ ಅಪರಾಧದೆಲ್ಲ ಇವರ ಪಟ್ಟಿ ಅವ್ರ ಹತ್ರ ಇದೆ. ಹಾಗಾಗಿ ಅವ್ರಿಗೆ ಅವನನ್ನು ನೋಡಿ ದುಃಖ ಆಗೋದಿಲ್ಲ. ಯಾರಿಗೆ ಆ ಪಟ್ಟಿ ಗೊತ್ತಿಲ್ಲ ಅವ್ರಿಗೆ ಅವನನ್ನು ನೋಡಿ ದುಃಖ ಅನಿಸ್ತದೆ. ಪರಮಾತ್ಮನಿಗೆ ಆ ಜೀವರ ಜಾತಕ ಎಲ್ಲ ಗೊತ್ತಿರೋದ್ರಿಂದ ಅವನಿಗೆ ದುಃಖ ಅನಿಸೋದಿಲ್ಲ, ಅನಿಸಬಾರ್ದು ಕೂಡ. ಅನಿಸಿದ್ರೆ ಆತ ಪರಮಾತ್ಮನೇ ಅಲ್ಲ. ಹಾಗಾಗಿ ಆತ ಪ್ರವೃತ್ತಿ ಮಾಡುವಾಗ, ಜಗತ್ತನ್ನು ಸೃಷ್ಟಿ ಮಾಡುವಾಗ, ಜಗತ್ತಿನ ಮತ್ತೆ ಪಾಲನೆ ಮಾಡುವಾಗ, ಸಂಹಾರ ಮಾಡುವಾಗ ಕರುಣೆ ಕೊಡೋದೇ ಇಲ್ಲ ಅಂತ. ನಿಷ್ಕರುಣೆಯಿಂದ ಜಗತ್ತನ್ನ ಧ್ವಂಸ ಮಾಡ್ತಾನೆ. ಅದು ಮುಂದೊಂದು ಕಡೆ ಬರೋದಿದೆ. ಎರರುಣಿಯ ಓಳ್ ಈ ಪರಮಾತ್ಮ ಜಗತ್ತನ್ನ ಧ್ವಂಸ ಮಾಡ್ತಾನೆ ಅಂತ.
ಹಾವು ತತ್ತಿಗಳನ್ನು ಇಡ್ತದೆ, ಇಟ್ಟು ನುಂಗ್ತಾ ಬರ್ತದೆ ಅಂತ. ಅಂದರೆ ಬೆಕ್ಕು, ಹೆಣ್ಣು ಬೆಕ್ಕು ಕೂಡ ತನ್ನ ಮರಿಗಳು ನುಂಗ್ತಾ ಬರ್ತದೆ ನಿಷ್ಕರುಣವಾಗಿ. ಅಂಥ ಒಂದು ಸ್ವಭಾವ ಅಂತದ್ದು. ತಾನಿಟ್ಟ ತತ್ತಿಗಳನ್ನು ತಾನೇ ನುಂಗಬೇಕಾದ್ರೆ. ಎಲರುಣಿ ಅಂತಂದರೆ ವಾಯುಭಕ್ಷವಾದಂಥ ಹಾವು. ಅದು ಹೇಗೆ ತತ್ತಿಗಳನ್ನು ನುಂಗ್ತದೋ ಹಾಗೆ ಪರಮಾತ್ಮ ಈ ಜಗತ್ತನ್ನು, ಎಂಥ ವಿಶಾಲವಾದ ಜಗತ್ತಿದೆ, ಈ ಜಗತ್ತಿನ ಆಳ ಆಗಲವೇ ನಮಗೆ ಗೊತ್ತಿಲ್ಲ. ಅಂಥ ಜಗತ್ತನ್ನು ಸೃಷ್ಟಿ ಮಾಡಿದ, ಪಾಲನೆ ಮಾಡಿದ, ಅನಾಯಾಸವಾಗಿ ಸಂಹಾರ ಮಾಡಿದ. ಏನೂ ಕರುಣೆ ಇಲ್ಲ ಅವನಿಗೆ ಅನ್ನಿಸ್ತದೆ ನೋಡಿದರೆ. ಅದನ್ನು ಮಾಡಬೇಕಾದ್ರೆ ಎಂಥ ನಿರ್ಲಿಪ್ತ ಭಾವನೆ ಇದ್ದಿರಬೇಕು. ಅದು ಬರೇ ಜಗತ್ತನ್ನು ಸೃಷ್ಟಿ ಮಾಡುವಾಗ, ಜಗತ್ತನ್ನು ನಾಶ ಮಾಡುವಾಗ ಮಾತ್ರ ಅಲ್ಲ. ಮಹಾಭೂತಗಳಿವೆ, ಸೂಕ್ಷ್ಮ ತನ್ಮಾತ್ರಗಳಿವೆ, ಅದು ಅಹಂಕಾರ, ಮಹತ್ವ, ಅವ್ಯಕ್ತಿಯಲ್ಲಿ ಲೀನ ಆಗ್ತಾ ಹೋಗ್ಬೇಕು. ಒಂದರಲ್ಲಿ ಒಂದು ಲೀನ ಆಗ್ತಾ ಹೋಗೋದು ನೋಡಿ ಅವ್ನಿಗೆ ಏನು ದುಃಖ ಆಗೋದಿಲ್ಲ. ನಿಶ್ಚಲನಾಗಿ ನಿಂತಿರ್ತಾನೆ. ಬರೀ ಅಲ್ಲಿ ಮಾತ್ರ ಅಲ್ಲ, ಅವತಾರದಲ್ಲೂ ಅದನ್ನು ತೋರಿಸಿದ. ನಿಷ್ಕರುಣನಾಗಿ ರಾವಣನನ್ನು ಕೊಂದು ಹಾಕಿದ, ನಿಷ್ಕರುಣನಾಗಿ ಕರ್ಣನನ್ನು ಧ್ವಂಸ ಮಾಡಿದ, ಕರ್ಣನನ್ನು ಕೊಲ್ಲುವಂತ ಅರ್ಜುನ ಪ್ರೇರೇಪಣೆ ಮಾಡಿದ. ಅದು ಹೇಗೆ ಕೊಲ್ಲೋದು ಇವನನ್ನ? ಅವನಿಗೆ ಮನಸ್ಸಿನಲ್ಲಿ ತಳಮಳ. ಆದರೆ ಹಿಂದೆ ಆತ ಏನೇನು ಅಪರಾಧ ಮಾಡಿದ್ದಾನೆ ನಿನಗೆ ಗೊತ್ತೇನು ಅಂತ ಕೇಳಿದ ಕೃಷ್ಣ. ಅದೆಲ್ಲ ಕೃಷ್ಣನಿಗೆ ಗೊತ್ತಿತ್ತು, ಅರ್ಜುನನಿಗೆ ಅದು ಗೊತ್ತಿರಲಿಲ್ಲ ಅಂತಲ್ಲ. ಆದರೆ ಅರ್ಜುನ ಭವದಲ್ಲಿ ಬಿದ್ದಂಥ ಜೀವ, ಅವನಿಗೆ ಆ ಕರ್ಣ ಹಿಂದೆ ಮಾಡಿದ್ದು ತಾತ್ಕಾಲಿಕ ಮರ್ತು ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಭೀಷ್ಮನನ್ನು ಹೇಗೆ ಕೊಲ್ಲಿ, ದ್ರೋಣನ್ನು ಹೇಗೆ ಕೊಲ್ಲಿ, ಕಥಂ ಭೀಷ್ಮ ಮಹಾನ್ ಸಂಖ್ಯೆ ದ್ರೋಣಂತ ಮಧುಸೂದನ, ಇವರೆಲ್ಲ ನಮ್ಮ ಬಂಧುಗಳು, ಇವನ್ನೆಲ್ಲ ಕೊಂದು ನಾನೇನು ರಾಜ್ಯ ಪಡ್ಕೊಳ್ಳೋದು? ಆದರೆ ಭೀಷ್ಮ ಮಾಡಿದ ಪಾಪ, ದ್ರೌಪದಿಗೆ ರಕ್ಷಣೆ ಕೊಡಲಿಲ್ಲ ಭೀಷ್ಮ, ದ್ರೋಣ ಕೊಡಲಿಲ್ಲ, ಕೃಪಾ ಕೊಡಲಿಲ್ಲ. ಇದನ್ನೆಲ್ಲ ಅರ್ಜುನ ಮರ್ತಿರ್ಬೋದು, ಧರ್ಮರಾಜ ಮರ್ತಿರ್ಬೋದು, ಪರತತ್ವ ಅದನ್ನು ಮರೆಯೋದಿಲ್ಲ. ಅದು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅದನ್ನು ಸರಿಯಾಗಿ ನೆನಪು ಮಾಡಿಕೊಡ್ತದೆ. ಏನೂ ಸಂಶಯ ಪಡಬೇಡ, ಈ ಕರ್ಣ ಏನೇನು ಮಾಡಿದ್ದ ದ್ರೌಪದಿಗೆ, ಈ ಭೀಷ್ಮ ಏನು ಮಾಡಿದ್ದ, ಹಾಗಾಗಿ ಅವರನ್ನು ಕೊಲ್ಲಿಕ್ಕೆ ನೀನೇನು ಸಂಕೋಚ ಪಡಬೇಡ ಅಂತ ಪ್ರೇರೇಪಿಸಿ ಕರ್ಣನಿಗೆ ಅದನ್ನು ನೆನಪು ಮಾಡಿಕೊಟ್ಟು, ಆತ ಆಡಿದ ಪ್ರತಿಯೊಂದು ಮಾತನ್ನು ನೆನಪು ಮಾಡಿಕೊಟ್ಟು ಕೊಲ್ಲಿಸಲಿಕ್ಕೆ ಇದೆ. ಅಂಥ ನಿಷ್ಕರುಣವಾದಂಥ ನಿಶ್ಚಲವಾದ ಮನಸ್ಥಿತಿ ಪರತತ್ವಕ್ಕೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಅದು ಕರುಣಾಶಾಲಿಯೇ ಅಲ್ಲ. ಹೌದು, ಆದರೂ ಅದು ಕರುಣಾಶಾಲಿ. ಯಾಕೆ ಕರುಣಾಶಾಲಿ ಅಂತಂದ್ರೆ ಅದಕ್ಕೆ ಅಪ್ರಾಕೃತವಾದ ಕರುಣ ಇದೆ. ನಮ್ದೆಲ್ಲ ಪ್ರಾಕೃತವಾದ ಕರುಣ, ಪ್ರಾಕೃತವಾದ ಬಲ, ಪ್ರಾಕೃತವಾದ ಜ್ಞಾನ, ಪ್ರಾಕೃತವಾದ ಕರುಣ ನಮ್ಮದು. ಯಾಕೆಂದ್ರೆ ನಮ್ಮ ಕರುಣೆ ಪ್ರಕೃತಿಯಿಂದ ಸತ್ವದ ತಮೋ ಗುಣಗಳ ಆಟದಿಂದಾಗಿ ಹುಟ್ಟಿದ್ದು. ಇದಕ್ಕೆ ಸ್ವಲ್ಪ ದುಃಖ ಇದೆ, ದುಃಖ ಸೇರ್ಕೊಂಡಿದೆ, ಇದರಲ್ಲಿ ಅಜ್ಞಾನ ಸೇರ್ಕೊಂಡಿದೆ. ಕಳ್ಳ ಏನು ಮಾಡಿದ್ದಾನೆ ಅಂತ ಗೊತ್ತಿಲ್ಲ, ಅಪರಾಧ ಏನು ಮಾಡಿದ್ದಾನೆ ಅಂತ ಗೊತ್ತಿಲ್ಲ, ಅಜ್ಞಾನ ಸೇರ್ಕೊಂಡಿದೆ, ಹಾಗಾಗಿ ದುಃಖ ಆಗಿದೆ. ಹಾಗಾಗಿ ಇದು ಪ್ರಾಕೃತವಾದ ಕರುಣ. ಭಗವಂತನದು ಅಪ್ರಾಕೃತವಾದ ಕರುಣ ಅಂತ ತಿಳ್ಕೊಂಡ್ಬಿಡಿ. ಭಗವಂತ ಕರುಣಾಶಾಲಿ ಅಲ್ಲ, ನೀನು ಕರುಣಾಶಾಲಿ ಅನ್ನೋದ್ರ ಬಗ್ಗೆ ನನಗೆ ಭರವಸೆ ಇಲ್ಲ ಅಂತ ಹೇಳಿದಾಗ ಅವನಿಗೆ ಪ್ರಾಕೃತವಾದ ಕರುಣ ಇಲ್ಲ ಅಂತ ತಿಳ್ಕೊಳ್ಳಿ. ಆದರೂ ಶಾಸ್ತ್ರ ಅವನನ್ನು ಕರುಣಾಪರ ಅಂತ ಹೊಗಳಿದೆಯಲ್ಲ, ಕರುಣಾ ಸಮುದ್ರ ಅಂತ ಹೊಗಳಿದೆಯಲ್ಲ, ಕರುಣಾ ನಿಧಿ ಅಂತ ಹೊಗಳಿದೆಯಲ್ಲ. ಯಾಕೆ ಹೊಗಳಿದೆ ಅಂದರೆ ಅಪ್ರಾಕೃತವಾದ ಕರುಣಾ ಇದ್ದವನು ಅನ್ನೋ ದೃಷ್ಟಿಯಿಂದ ಅವನನ್ನು ಕರುಣಾವಾನ್ ಅಂತ ಹೊಗಳಿದೆ. ಶಾಸ್ತ್ರ ಹೀಗೂ ಹೇಳಿದೆ, ಹಾಗೂ ಹೇಳಿದೆ. ಗುಣಭೃಂದ ಗುಣವನ್ನಿ ಅಂತ ವಿಷ್ಣು ಸಹಸ್ರನಾಮ ಹೇಳಿದೆ. ಗುಣಭೃತ್ ಅಂತ ಹೇಳಿದೆ ಒಂದು ಕಡೆ, ಗುಣ ಉಳ್ಳವನು. ಮುಂದಿನ ಪದದಲ್ಲೇ ನಿರ್ಗುಣ ಅಂತ ಹೇಳಿದೆ. ಮುಂದಿನ ಪದದಲ್ಲಿ ನಿರ್ಗುಣ ಅಂತ ಹೇಳಿದೆ, ಮೊದಲನೇ ಪದದಲ್ಲಿ ಸಗುಣ ಅಂತ ಹೇಳಿದೆ. ಈ ಸಗುಣ ಬ್ರಹ್ಮನೂ ಹೌದು, ನಿರ್ಗುಣ ಬ್ರಹ್ಮನೂ ಹೌದು. ಯಾಕೆ ನಿರ್ಗುಣ ಬ್ರಹ್ಮ ಅಂದರೆ ಪ್ರಾಕೃತವಾದ ಕರುಣೆ ಇಲ್ಲ, ಪ್ರಾಕೃತವಾದ ಬಲ ಇಲ್ಲ, ಪ್ರಾಕೃತವಾದ ಜ್ಞಾನ ಇಲ್ಲ, ಪ್ರಾಕೃತವಾದ ಶರೀರ ಇಲ್ಲ, ಅದಕ್ಕಾಗಿ ನಿರ್ಗುಣ. ಸಗುಣ ಹೌದು, ಯಾಕೆಂದ್ರೆ ಅಪ್ರಾಕೃತವಾದಂಥ ಕರುಣ ಇದೆ, ಅಪ್ರಾಕೃತವಾದ ಜ್ಞಾನ ಇದೆ, ಅಪ್ರಾಕೃತವಾದ ಬಲ ಇದೆ, ಅಪ್ರಾಕೃತವಾದ ಸುಖ ಅವನಿಗಿದೆ, ಹಾಗಾಗಿ ಆತ ಸಗುಣ. ಅದು ಅಪ್ರಾಕೃತವಾದ ಕರುಣ ಅಂದ್ರೆ ಏನು, ಅದು ನಿರ್ವಚನ ಮಾಡಲಿಕ್ಕೆ ಸಾಧ್ಯವೇನು? ನಮಗೆಲ್ಲ ಗೊತ್ತಿರೋದು ಪ್ರಕೃತಿಯಿಂದ ಹುಟ್ಟಿದ್ದು ಏನೇನು, ಪ್ರಕೃತಿಯಿಂದ ಹುಟ್ಟಿದ ಪುಸ್ತಕ ಅಂದ್ರೆ ಏನು, ಪ್ರಕೃತಿಯಿಂದ ಹುಟ್ಟಿದ ಬಟ್ಟೆ, ಪ್ರಕೃತಿಯಿಂದ ಹುಟ್ಟಿದಂಥ ಗಡಿಗೆ, ಪ್ರಕೃತಿಯಿಂದ ಹುಟ್ಟಿದಂಥ ಹೆಣ್ಣು ಗಂಡು, ಆನೆ ಕುದುರೆ, ಭಕ್ಷ್ಯಭೋಜ್ಯಗಳು, ಅಕ್ಕಿ ಬೇಳೆ, ಪರ್ವತ ನದಿ, ಇದು ಗೊತ್ತು ನಮಗೆ. ಪ್ರಕೃತಿಯಿಂದ ಹುಟ್ಟಿದ್ದೇ ನಮಗೆ ಗೊತ್ತು. ಅಪ್ರಾಕೃತವಾದಂಥ ನಮಗೆ ಪರಿಚಯವೇ ಇಲ್ಲ. ಇದೇ ಒಳಗೆ ಅಪ್ರಾಕೃತವಾದಂಥ ಜೀವಸ್ವರೂಪ ನಾವೇ ಇದ್ದೀವಿ. ಆದರೆ ಹೊರಗೆ ಲಿಂಗ ದೇಹ, ವಿರುದ್ಧ ದೇಹ, ಸ್ವರೂಪ ದೇಹ ಅದನ್ನು ಮುಚ್ಚಾಕಿರೋದ್ರಿಂದ ಅಪ್ರಾಕೃತವಾದದ್ದು ಪರಿಚಯವೇ ನಮಗಾಗೋದಿಲ್ಲ. ಅದಕ್ಕೆ ಪರಮಾತ್ಮನ ತತ್ವಜ್ಞಾನ ಬರಬೇಕಾದ್ರೆ ಮೊದಲು ಜೀವಾತ್ಮನ ತತ್ವಜ್ಞಾನ ಬರಬೇಕು ಅಂತ ಹೇಳ್ತಾರೆ. ಆತ್ಮ ತತ್ವಜ್ಞಾನದಿಂದ ಜೀವಾತ್ಮ ತತ್ವಜ್ಞಾನದಿಂದ ಅಂದರೆ ಆತ್ಮ ತತ್ವಜ್ಞಾನದಿಂದ ಮುಂದೆ ಪರಮಾತ್ಮ ತತ್ವಜ್ಞಾನ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅವನ ಅಪ್ರಾಕೃತ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ನೀವು ಅಪ್ರಾಕೃತ ಅಂತ ನಿಮ್ಗೆ ಗೊತ್ತಾಗಬೇಕು. ಮೊದಲು ನೀವು ಅಪ್ರಾಕೃತ, ನಿಮ್ಮ ಸುಖ, ನಿಮ್ಮ ಜ್ಞಾನ ಇದು ಅಪ್ರಾಕೃತವಾದದ್ದಿದೆ. ಅದನ್ನೆಲ್ಲ ನೀವು ಪರಿಚಯ ಆದರೆ ಮುಂದೆ ಅವನು ಕೂಡ ಅಪ್ರಾಕೃತ, ಅವನ ಗುಣಗಳು ಅಪ್ರಾಕೃತ ಅಂತ ಗೊತ್ತಾಗ್ತದೆ. ಇದು ಗೊತ್ತಾಗೋ ಹೊತ್ತಿಗೆ ಅದು ಗೊತ್ತಾಗ್ತದೆ.
ಅಂದ್ರೆ ಅದು ಹೋಗ್ತಿಗೆ ಇದು ಗೊತ್ತಾಗ್ತದೆ ಅಂತ ಅರ್ಥ. ಕಾಲ ಪಕ್ವಾದಾಗ ಇದು ಮೊದಲು ಅದು ಮೊದಲು ಅಂತ ಇಲ್ಲ, ಅದು ಹೇಳೋದು ಕಷ್ಟ. ಅವ್ರವ್ರ ಯೋಗ್ಯತೆಗನುಸಾರವಾಗಿ ಪರಮಾಚ್ಛಾದಿಕ ಜೀವಾಚ್ಛಾದಿಕ ಅಂತ ಎರಡು ಪರದೆಗಳಿವೆ. ಎರಡು ಚಾದರಗಳನ್ನು ಹೊದ್ಕೊಂಡಿದ್ದಾನೆ ಜೀವ ಅಂತ ಸೂರ್ಯದಾಸರು ಹೇಳ್ತಿರ್ತಾರೆ. ಆ ಸೂರ್ಯದಾಸರ ಹಾಡು ನೆನಪಿಲ್ಲ, ಜೀನಿ ಸದರಿಯ ಓಡಿ ಅಂತ ಹಾಡೆಲ್ಲರೂ ಕೇಳಿರ್ಬೇಕು. ಈ ಜೀವಾತ್ಮನಿಗೆ ಒಂದು ಚಾದರ ಮುಸುಕಾಗಿರ್ತಿದೆ. ಈ ಚಾದರವನ್ನು ತಕ್ಕೊಳ್ಳಿಕ್ಕೆ ಬರ್ತಿಲ್ಲ ಅವನಿಗೆ. ಸಣ್ಣ ಮಕ್ಕಳ ಮೇಲೆ ಒಂದು ಚಾದರವ ಕಂಬಳಿಯನ್ನು ಹೊತ್ತಿ ನೋಡಿ ಅವ್ರು ಅಲ್ಲೇ ಒಳಗಿಂದ ಆಕ್ರಂದನ ಮಾಡ್ತಿರ್ತಾರೆ, ಹೊತ್ತು ತಕ್ಕೊಳ್ಳಿಕ್ಕೆ ಬರೋದಿಲ್ಲ ಅವರಿಗೆ. ದೊಡ್ಡವ್ರಿಗೆ ಬರ್ತದೆ, ಹೌದು, ಯಾಕಂದ್ರೆ ದೊಡ್ಡವರಾಗಿದ್ದಾರೆ. ಹೇಗೆ ತಕ್ಕೋಬೇಕು, ಎಲ್ಲದಕ್ಕೆ ಒಂದು ಬಿರುಕಿದೆ ಅಂತ ಅವ್ರಿಗೆ ಗೊತ್ತು. ಹಾಗೆ ಜೀವಾತ್ಮನಿಗೊಂದು ಬಿರುಕಿದೆ, ಜೀವಾತ್ಮನಿಗೊಂದು ಹೊದಿಕೆ ಇದೆ, ಪರಮಾತ್ಮನಿಗೊಂದು ಹೊದಿಕೆ ಇದೆ. ಅವೆರಡು ಕ್ರಮವಾಗಿ ತಕ್ಕೊಳ್ಬೇಕು. ಯಾವಾಗ ಯಾವುದು ತಕ್ಕೋತೋ ಅವಾಗ ಮತ್ತೊಂದಕ್ಕೆ ಸಹಾಯಕ ಆಗ್ತದೆ ಅಂತ ತಿಳ್ಕೊಳ್ಬೇಕು. ಹೀಗೆ ಅಪ್ರಾಕೃತವಾದ ನಮ್ಮ ಸ್ವರೂಪ ಪರಿಚಯ ಆದರೆ ಅಪ್ರಾಕೃತವಾದ ಅವನ ಸ್ವರೂಪ ಪರಿಚಯ ಆಗಬೇಕು. ಪರಿಚಯ ಆದಾಗ ಅವನ ಅಪ್ರಾಕೃತವಾದ ಕರುಣಾಂಬ ಏನಂತ ಗೊತ್ತಾಗ್ತದೆ. ಅಲ್ಲಿ ತನಕ ಅವನೆಂಥ ಕರುಣಾಶಾಲಿ, ಅವನು ನಮ್ಗೇನು ಮಾಡಿದ ಅಂತೇವೆ. ನೀವು ಹಿಂದೆ ಏನು ಮಾಡಿದ್ರಿ ಅಂತ ನಿಮ್ಮನ್ನ ಯಾರು ಕೇಳೋರೇ ಇಲ್ಲ. ನೀವು ಕೇಳಿದ್ರು ಉತ್ತರ ಕೊಡ್ಲಿಕ್ಕೆ ನಿಮಗೆ ಗೊತ್ತಿಲ್ಲ. ಎಷ್ಟು ಕರ್ಮಗಳನ್ನು ಮನುಷ್ಯ ಮಾಡಿರ್ತಾನೆ ಈ ಹಿಂದೆ, ಅದನ್ನೇನಾದರೂ ನೆನಪು ಮಾಡ್ಕೊಳ್ಬೇಕು ಅಂತ ಏನಾದರೂ ಒಂದ್ಸರಿ ಅಪೇಕ್ಷೆ ಆದರೂ ಪಟ್ಟಿದ್ದೀರಾ? ಪ್ರಯತ್ನ ಹೋಗಲಿ, ಪ್ರಯತ್ನ ಒಂದು ಹಂಬಲಾದರೂ ಮನುಷ್ಯನಿಗೆ ಮೂಡಿರ್ತದ. ದೇವರೇ ಈ ಹಿಂದೆ ನಾನು ಏನು ಕರ್ಮ ಮಾಡಿದ್ದೆ ಅಂತ ಸ್ವಲ್ಪ ತಿಳಿಸಾರು ತಿಳಿಸು ಅಂತ ಯಾರಾದರೂ ದೇವರನ್ನ ಪ್ರದಕ್ಷಿಣೆ ಹಾಕುವ ಕೇಳಿರ್ತಾರೆ. ನಮ್ಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಕೇಳಿರ್ತಾರೆ. ಇಲ್ಲಿ ಯಾರಿಗೂ ಮದುವೆ ಆಗಬೇಕು, ಮತ್ತೆ ಯಾರಿಗೂ ಮಕ್ಕಳಾಗಬೇಕು, ಮತ್ತೆ ಯಾರಿಗೂ ನೌಕರಿ ಬೇಕು, ಮತ್ತೊಬ್ರಿಗೆ ಧನ ಕನಕ ಬೇಕು ಅಂತ ಕೇಳಿರ್ತಾರೆ. ದೇವರೇ ನಾನು ಮಾಡಿದ ಕರ್ಮಗಳನ್ನು ಸರಿ ನನಗೆ ತೋರಿಸು ಅಂತ ಕೇಳಿದ ಭಕ್ತರು ಯಾರು ದೇವನ ಆ ಭಗವಂತನ ಒಂದು ಭಕ್ತರ ಪಟ್ಟಿಯಲ್ಲಿ ಇದ್ದಾರೆ. ಯಾರು ಇರ್ಬೋದು, ದೊಡ್ಡವರು ಇರ್ಬೋದು, ಸಣ್ಣವ್ರು ಯಾರು ಇರ್ಲಿಕ್ಕಿಲ್ಲ. ನಮ್ಮಂಥವ್ರು ಕೇಳೋರೆಲ್ಲ ಇಂಥವ್ರೇ ಸಿಗ್ತಾರೆ. ಭಗವಂತನಿಗೆ ಎಂತ ಕರುಣೆ ಅಂತ. ಕರುಣಾಕರಣೀನೆಂಬುವುದಾಕೋ ಭರವಸೆ ಇಲ್ಲ ನನಗೆ ಅಂತ ದಾಸರು ಆಡಿದ್ದು. ಅವ್ರಿಗೆ ಭರವಸೆ ಇಲ್ಲ ಅಂತಲ್ಲ, ನಿಮಗೆ ಭರವಸೆ ಇಲ್ಲ ಅಂತ ಆಡಿದ್ದು. ಇಂಥ ಅಯೋಗ್ಯರನ್ನು ನೋಡಿ ನೀವು ಕರುಣೆ ಇಲ್ಲ ಅಂತ ಅವ್ರು ಆಡಿದ್ದು. ಅದಕ್ಕಾಗಿ ಅವನಿಗೆ ಅಪ್ರಾಕೃತವಾದ ಕರುಣಾ ಇಲ್ಲ ಅಂತ ಇದೆ ಅಂತ ತಿಳ್ಕೊಳ್ಳಿ, ಪ್ರಾಕೃತವಾದ ಕರುಣಾ ಅವನಿಗೆ ಇಲ್ಲ ಅಂತ ತಿಳ್ಕೊಳ್ತೀವಿ. ಅಷ್ಟು ತಿಳ್ಕೊಂಡ್ಬಿಟ್ರೆ ಇವೆಲ್ಲ ಸಿದ್ಧವಾದಂತೆ. ಮತ್ತೆ ಮನುಷ್ಯ ಹಿಂದೆ ನಾನು ಅನೇಕ ಕರ್ಮಗಳನ್ನು ಮಾಡಿದ್ದೆ, ಆ ಕರ್ಮಗಳ ಫಲವಾಗಿ ಇವತ್ತು ಹೀಗಿದ್ದೇನೆ, ಏನು ಸಿಗಬೇಕಾದದ್ದು ಸಿಗಲಿಲ್ಲ, ಏನು ಸಿಗಬೇಕಾದದ್ದು ವಿಳಂಬ ಆಯಿತು, ಏನು ಬರಬಾರ್ದಾಗಿತ್ತೋ ಅದು ಬೇಗನೆ ಬಂತು, ಏನು ಬರಬೇಕು ಅಂತ ಅಪೇಕ್ಷಿಸಿದ ಬರಲೇ ಇಲ್ಲ ಕೊನೆಗೂ. ಇದೆಲ್ಲ ನನ್ನ ಕರ್ಮದಿಂದ. ಆದರೆ ಭಗವಂತನಿಗೊಂದು ಅಪ್ರಾಕೃತವಾದ ಕರುಣಾ ಇದೆ. ಆ ಕರುಣಾ ಸಮುದ್ರ ಆತ. ಒಂದಲ್ಲ ಒಂದು ದಿವಸ ಆ ಕರುಣೆಯ ಒಂದು ತರಂಗ ನಮ್ಮ ಕಡೆ ಹರಿತದೆ. ಅಲ್ಲಿ ತನಕ ನಾವು ಕಾಯಬೇಕು ಅಂತ ಕಾಯಲಿಕ್ಕೆ ಇವರಿಗೆ ಸಮಾಧಾನ ಇಲ್ಲ. ತಲ್ಲಣಿಸಿದ್ರು ಕಂಡ್ಯ ತಾಳು ಮನವೇ ಅಂತ ದಾಸರು ಹಾಡಿದ್ದು ಅದನ್ನೇ. ತಾಳಿದವ ಬಾಳಿಯಾನು ಅಂತಂದು ಅದನ್ನೇ ದಾಸರು. ಅನೇಕ ಜನ ಪುರಂದ್ರದಾಸರು, ವಾದಿರಾಜರು ಅನೇಕ ಹಾಡುಗಳು, ಅದೆಲ್ಲ ಹಾಡುಗಳ ಭಾವ ಇವತ್ತು ನೆನಪಿದೆ, ಶಬ್ದ ನೆನಪಿಲ್ಲ. ಆ ಭಾವಗಳನ್ನು ಶಬ್ದದಲ್ಲಿ ಹಿಡಿದುಡುವುದು ಕಷ್ಟವೇ. ಹೀಗೆ ಆ ಭಗವಂತ ಅಪ್ರಾಕೃತವಾದಂತಹ ಕರುಣಾ ಸಮುದ್ರ ಏನಿದ್ದಾನೆ, ಅವನು ಒಂದಲ್ಲ ಒಂದು ದಿವಸ ನಮಗೆ ಕರುಣೆಯನ್ನು ತೋರಿಸ್ತಾನೆ. ಅದಕ್ಕೆ ನಮಗೆ ಭರವಸೆ ಬೇಕಷ್ಟೇ. ರಕ್ಷಿಷ್ಯತಿ ಇದು ವಿಶ್ವಾಸ. ಒಂದಲ್ಲ ಒಂದು ದಿವಸ ನಮ್ಮನ್ನು ಕಾಪಾಡ್ತಾನೆ ಅಂತ ವಿಶ್ವಾಸ ಬೇಕು. ಅದು ಯಾವಾಗ ಕಾಪಾಡ್ತಾನೆ? ನಿಮ್ಮ ಕರ್ಮ ಸವಿಬೇಕು. ಪ್ರಹ್ಲಾದನನ್ನು ಕಾಯ್ದ, ಧ್ರುವನನ್ನು ಕಾಯ್ದ. ನೀವು ಹೇಗೆ ಯಾವತ್ತು ಕಾಯ್ದ? ಒಮ್ಮೆಲೆ ಕಾಯ್ದೇನೆ? ಇಲ್ಲ, ಕಾಯಲಿಲ್ಲ. ಅವರಿಗೂ ಎಲ್ಲರಿಗೂ ಚಿಕ್ಕವರಿದ್ದಾಗ, ಚಿಕ್ಕ ಮಕ್ಕಳಾಗಿದ್ದಾಗ ಕಾಯ್ದ ಅಂತ ಶಾಸ್ತ್ರದಲ್ಲಿ ಓದ್ತೇವೆ. ಅವರು ಚಿಕ್ಕ ಮಕ್ಕಳಾಗಿದ್ದವರು ಇದ್ದಾಗಿದ್ದ ಕಥೆಯನ್ನು ಮಾತ್ರ ನಾವು ಓದ್ತೇವೆ. ಪ್ರಹ್ಲಾದ ಹಿಂದೆ ಏನಾಗಿದ್ದ ಅನ್ನೋದನ್ನು ಓದ್ತೇವೇನು? ಶಾಸ್ತ್ರ ನಮ್ಗೆ ಎಲ್ಲವನ್ನೂ ಹೇಳಲಿಲ್ಲ. ಅದೆಲ್ಲ ಹೇಳಿದ್ರೆ ಭಾಗವತ 12,000 ಶ್ಲೋಕ ಹೋಗಿದ್ದಲ್ಲ, ಅದು ಕೂಡ ಲಕ್ಷ ಶ್ಲೋಕ ಆಗ್ತಿತ್ತು. ಎಲ್ಲರದು ಎಲ್ಲ ಹಿಂದಿನ ಚರಿತ್ರೆಯನ್ನು ಶಾಸ್ತ್ರ ಹೇಳಲಿಲ್ಲ. ಅವನು ಪ್ರಹ್ಲಾದ ಅನ್ನೋ ಪದವಿಗೆ ಬರ್ಬೇಕಾದ್ರೆ ಏನಾಗಿದ್ದ, ಧ್ರುವ ಅಂತ ಅನ್ಸ್ಕೋಬೇಕಾದ್ರೆ ಏನೇನು ಆಗಿದ್ದ. ಅವನು ಭಗವಂತನ ಮನಸ್ಸನ್ನು ಪ್ರಹ್ಲಾದಗೊಳಿಸಿದ, ಸಂತೋಷಗೊಳಿಸಿದ. ಹಾಗಾಗ್ಬೇಕಾದ್ರೆ ಅವನ ಸಾಧನೆ ಏನಿತ್ತು? ಧ್ರುವ ಅಂದರೆ ಶಾಶ್ವತ ಅಂತ ಅರ್ಥ. ಶಾಶ್ವತವಾದ ಸ್ಥಾನ ಧ್ರುವನಿಗೆ ಸಿಗಬೇಕಾದ್ರೆ ಅವನು ಏನು ಮಾಡಿದ್ದ? ನಿನ್ನೆ ಬಂತು 40 ಕಲ್ಪ ಓದಿದ ಶಿವ. 40 ಕಲ್ಪ ಓದಿ 10 ಕಲ್ಪ ತಪಸ್ಸು ಮಾಡಿದ. 40 ಕಲ್ಪ ಓದಿದ ನಮ್ಗೆ ಕೇಳಿ ಮರ್ತು ಬಿಡ್ತೇವಲ್ಲ ನಾವು. ಅಂದರೆ ಸಾಧನೆ ದಾರಿ ಅಷ್ಟು ದೊಡ್ಡದಿದೆ ಅಂತ ಅನ್ನೋದನ್ನ ಶಿವನೇ 40 ಕಲ್ಪ ಓದಬೇಕಾದ್ರೆ ನಾವೆಷ್ಟು ಕಲ್ಪ ಓದಬೇಕು? ಶಾಸ್ತ್ರ ಓದಬೇಕು, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಪಡಬೇಕು? ಎಲ್ಲವನ್ನೂ ಓದೇ ಇಲ್ಲ, ಓದಿದ್ದೆಲ್ಲ ಅರ್ಥ ಆಗಿಲ್ಲ, ಅರ್ಥ ಆಗಿದ್ದೆಲ್ಲ ನೆನಪಿಲ್ಲ, ನೆನಪಿದ್ದೆಲ್ಲ ಹೇಳಲಿಕ್ಕೆ ಬಾಯಿ ಇಲ್ಲ ಅಂತ ಅನ್ನೋದು ಮನುಷ್ಯ ಮೇಲೆ ನೆನ್ಪು ಮಾಡ್ಕೊಳ್ಬೇಕು. ಭಗವಂತ ಯಾಕೆ ಕರುಣಾಶಾಲಿ ಅಂತ ಅವನನ್ನು ತರಾಟೆ ತಗೊಳ್ಬೇಕು ಅಂತ ಅಂದ್ಕೊಳ್ಳೋರೆಲ್ಲ ಹೀಗೆ ಆಲೋಚನೆ ಮಾಡಬೇಕು. ತೋರಿಸ್ತಾನೆ, ಯಾವಾಗಾದ್ರೂ ಒಂದ್ಸರಿ ಕರುಣೆ ತೋರಿಸ್ತಾನೆ. ಈ ಕಥೆಗಳನ್ನೆಲ್ಲ ಹೇಳೋದು ಯಾಕೆ ಅಂತಂದ್ರೆ, ಪ್ರಹ್ಲಾದನನ್ನು ಕಾಪಾಡಲಿಕ್ಕೆ ಎಷ್ಟೋ ದಿವಸ ಸಮಯ ತಗೊಂಡ, ಧ್ರುವನನ್ನು ಕಾಪಾಡಲಿಕ್ಕೆ ಎಷ್ಟೋ ದಿವಸ ಸಮಯ ತಗೊಂಡ, ನಿಮ್ಮನ್ನು ಕಾಪಾಡಲಿಕ್ಕೂ ಎಷ್ಟೋ ದಿವಸ ಸಮಯ ತಗೋತಾನೆ, ಕಾಯ್ತಾನೆ. ಅದ್ರ ಬಗ್ಗೆ ಅವಿಶ್ವಾಸ ಬೇಡ ಅಂತ ನಿಮ್ಗೆ ತಿಳಿಸೋದು ಉದ್ದೇಶ.
ನಿಮಗೆ ಅಂದರೆ ಕೇಳೋರಿಗೆ ಮಾತ್ರ ಅಲ್ಲ, ಕೇಳೋರಿಗೆ ಹೇಳೋರು ಎಲ್ಲರಿಗೂ ಅದಕ್ಕೊಂದು ಸಮಯ ಇದೆ. ಯೋನೈಜ ಭಕ್ತ ಮನಲಾಂಬೋದರ ಭೂದರೋಗ್ರ ಶೃಂಗಪ್ರಪಾತ ವಿಷದಂಶ ಸರೀಸೃಭೇಭ್ಯ ಸರ್ವಾತ್ಮಕ ಪರಮಕಾರುಣಿಕೋ ರರಕ್ಷ ತತ್ವಂ ನೃಸಿಂಹ ಮಮದೇಹಿ ಕೃಪಾವಲೋಕಂ ಅಂತ ಒಂದು ಮಾತು. ಶನೈಶ್ಚರಕತ ನರಸಿಂಹ ಸ್ತೋತ್ರ ಅಂತ ಶನಿದೇವರು ನರಸಿಂಹದೇವರನ್ನ ಸ್ತೋತ್ರ ಮಾಡಿದಂತೆ. ಯಾವ ಭಗವಂತ ನೈಜ ಭಕ್ತಂ ತನ್ನವನಾದಂತಹ ಪ್ರಹ್ಲಾದನನ್ನ ಅನಲ ಅಂಬುದ ಭೂದರೋಗ್ರ ಶೃಂಗಪ್ರಭಾತ ವಿಷದಂಶ ಸರೀಸೃಭೇಭ್ಯ, ಅನಲ ಅಂದ್ರೆ ಬೆಂಕಿಯಿಂದ ಕಾಪಾಡಿದ. ಅನಲ, ಅಂಬುದ ಸಾಗರದಲ್ಲಿ ತಗೊಂಡೋಗಿ ಹಾಕಿದ್ರು ರಾಕ್ಷಸರು, ಅವನನ್ನು ಅಲ್ಲೂ ಕಾಪಾಡಿದ ಭಗವಂತ. ಭೂಧರ, ಪರ್ವತದ ಮೇಲಿಂದ ತಳ್ಳಿದ್ರು, ಭಗವಂತ ಕಾಪಾಡಿದ. ಉಗ್ರ ಸರೀಸೃಪ, ಕೆಟ್ಟ ಹಾವು ಅಂತಂದು ಬಿಟ್ರು ಆ ಕೂತಲ್ಲಿ, ಏನೂ ಆಗಲಿಲ್ಲ ಅವ್ರಿಗೆ, ಯಾಕಂದ್ರೆ ಭಗವಂತ ಕಾಪಾಡಿದ. ವಿಷದಂಶ ಸರೀಸೃಪಗಳು. ಸರ್ವಾತ್ಮಕ ಪರಮಕಾರುಣಿಕೋ ರಕ್ಷ, ಸರ್ವಾತ್ಮಕ ಅವನು, ಪರಮಕಾರುಣಿಕ ಅದರಿಂದ ರಕ್ಷ ಕಾಪಾಡಿದ. ಅವನು ಕಾಪಾಡಲಿಲ್ಲ, ಅದು ಭರವಸೆ ಬೇಕಲ್ಲ ನಮಗೆ. ಆ ಪ್ರಹ್ಲಾದ ಕಾಪಾಡಿದ, ಅವನಿಗೆ ಎಂಥ ಭರವಸೆ ಇತ್ತು, ಅವನಿಗೆ ಎಂಥ ತರಬೇತಿ ಇತ್ತು. ಗರ್ಭದಲ್ಲೇ ಆತನಿಗೆ ನಾರದನ ಉಪದೇಶ ಆಗಿತ್ತು, ಆ ತರಬೇತಿ ಇತ್ತು, ಆ ಜ್ಞಾನವನ್ನು ಆತ ಉಳಿಸ್ಕೊಂಡಿದ್ದ. ಒಂದರೆ ನಮಗೂ ಗರ್ಭದಲ್ಲಿ ಉಪದೇಶ ಯಾರು ಮಾಡಿದ್ರು ಅದು ಉಳಿಸ್ಕೊಳ್ಳೋ ತಾಕತ್ತು ನಮಗಿದೇನು ಅಂತ ವಿಚಾರ ಮಾಡಬೇಕಲ್ಲ. ನಾವು ಉಳಿಸ್ಕೊಂಡವ್ರನ್ನ ಕಾಪಾಡ್ತಾನೆ ಅಂತ ಭರವಸೆ ಅದು. ಆ ಕಾಪಾಡಿದ, ಅದಕ್ಕಾಗಿ ಅವನಿಗೇನೂ ಆಗಲೇ ಇಲ್ಲ. ಅವನ ರೋಗವೂ ಅಲಗಾಡಲಿಲ್ಲ ಕೊನೆಗೂ. ಸಮುದ್ರದಲ್ಲಿ ಬಿಸಾಕಿದಾಗ ಕಾಪಾಡಿದ, ಬೆಂಕಿಯಲ್ಲಿ ಬಿಸಾಕಿದಾಗ ಕಾಪಾಡಿದ, ಅದೃಶ್ಯನಾಗಿ ಅಂತ ಕಾಪಾಡಿದ. ಅದನ್ನ ಗಮನಿಸಬೇಕು. ಆದರೆ ಯಾವತ್ತು ಅವ್ರ ಅಪ್ಪ ಬಂದು ನಿನ್ನನ್ನು ಕೊಂದೇ ಬಿಡ್ತೀನಿ ಅಂತ ಅಪ್ಪನೇ ಎದುರಿಗೆ ಬಂದು ನಿಂತ, ಇನ್ನು ಭಗವಂತ ಬರ್ತಾ ಇದ್ರೆ ಅಪ್ಪ ಕೊಂದೇ ಬಿಡ್ತಿದ್ದೆ. ಅದಕ್ಕಾಗಿ ಅವಾಗ ದುಷ್ಟನಾಗಿ ಬಂದ. ಯಾವಾಗ ಅದೃಶ್ಯನಾಗಿ ಮಾಡಬೇಕೋ ಆ ಕೆಲಸಗಳನ್ನು ಅದೃಶ್ಯನಾಗಿ ಮಾಡ್ತಾನೆ, ಯಾವ ಕೆಲಸಗಳನ್ನು ದುಷ್ಯನಾಗಿ ಮಾಡಬೇಕೋ ಆ ಕೆಲಸವನ್ನು ದುಷ್ಯವನ್ನಾಗಿ ಮಾಡ್ತಾನೆ. ಇನ್ನು ಸುದೈವ ನಾವು ಗಮನಿಸಬೇಕು. ಯಾವ ಹಿರಣ್ಯಕಶಿಪು ನಮ್ಮನ್ನು ಇವತ್ತು ಕೊಂದೇ ಬಿಡ್ತೀನಿ ಅಂತ ಬಂದಿಲ್ಲಲ್ಲ, ಇನ್ನು ಒಂದು ಕ್ಷಣದಲ್ಲಿ ನೀನು ಸಾಯ್ತೀನಿ ಅಂತ ಬಂದಿಲ್ಲ ಯಾರು. ಹಾಗೆ ಯಾವ ದುಶಾಸನನು ನಿನ್ನ ಮಾನ ಎಲ್ಲ ಕಿತ್ತಾಕ್ತೀನಿ ಅಂತ ನಮ್ಮ ಹತ್ರ ಬಂದಿಲ್ಲ. ಬರಲಿ, ಅವ್ರು ಬಂದಾಗ ಎಲ್ಲರನ್ನು ಬಿಟ್ಟು ಅವನನ್ನು ನಾವು ಧ್ಯಾನ ಮಾಡಿದರೆ ಅವರು ಕಾಪಾಡ್ತಾನೆ. ಅಂಥ ಸಂದರ್ಭ ನಮಗಿನ್ನೂ ಬಂದಿಲ್ಲ. ಅದು ಯಾವಾಗ ಬರ್ತದೆ ಅಂದರೆ ಪಕ್ವ ಆದಾಗ ಬರ್ತದೆ, ಎಲ್ಲರೂ ಬರೋದೇ ಇಲ್ಲ ಅಂತ ಪರಿಸ್ಥಿತಿ. ಎಲ್ಲರೂ ದ್ರೌಪದಿ ಆಗೋದು ಸಾಧ್ಯವಿಲ್ಲ, ಎಲ್ಲರೂ ಧ್ರುವ ಆಗೋದಿಲ್ಲ, ಎಲ್ಲರೂ ಪ್ರಹ್ಲಾದ ಆಗೋದಿಲ್ಲ. ನಾವು ಈಗ ಇದು ಕಥೆ ಕೇಳಲಿಕ್ಕೆ ಮಾತ್ರ ನಾವು ಯೋಗ್ಯರು, ಕೆಲವರು ಅದಕ್ಕೂ ಅಯೋಗ್ಯರು, ಅದು ವಿಷಯ ಬೇರೆ. ಅಂತೂ ಭಗವಂತ ಕರುಣಾಕ ಅಲ್ಲ ಅಂತ ತರಾಟೆ ತಗೊಳ್ಳೋರು, ಅದ್ರ ಬಗ್ಗೆ ಸಂದೇಹ ತಾಳುವವರು ಇದನ್ನೆಲ್ಲ ವಿಚಾರ ಮಾಡಬೇಕು. ನೀವು ಪ್ರಹ್ಲಾದರಾಗಿದ್ದೀರಾ? ನಿಮಗೆಂದಾದರೂ ನನಗೆ ದೇವ್ರು ಕಾಣಿಸಿಲ್ಲ ಅಂತ ದುಃಖ ಆಗಿದೆಯೋ? ವಿಚಾರ ಮಾಡಿ. ನಮ್ಮ ಮನೆಯವ್ರು ಯಾಕೋ ಇನ್ನೂ ಬಂದಿಲ್ಲ ಅಂತ ಹೆಂಡತಿಗೆ ವಿಳಂಬ ಅಂತ, 9 ಆದ್ರೂ ಬರಲಿಲ್ಲ, ಇನ್ನೂ ರಾತ್ರಿ ಆಯ್ತು ಯಾಕೋ ಬಂದಿಲ್ಲ, ಫೋನ್ ಮಾಡ್ರಿ ಅಂತಾರೆ. ಹಾಗೆ ಗಂಡನಿಗೂ ಕೂಡ ತವ್ರ ಮನೆಗೆ ಹೋಗಿ ಹೆಂಡತಿ ಯಾಕೋ ಬಂದಿಲ್ಲ ಅಂತ ಇನ್ನೂ ಕಳವಳ, ಮಕ್ಕಳು ಸ್ಕೂಲಿಂದ ಬಂದಿಲ್ಲ ಅಂತ ತಂದೆ ತಾಯಂದ್ರಿಗೆ ಕಳವಳ, ಎಲ್ಲ ಸರಿ. ಭಗವಂತ ಕಾಣಿಸಿಲ್ಲ ಅಂತ ಯಾರಿಗಾರು ಭಯಂಕರವಾಗಿ ದುಃಖ ಆಗಿದೆಯಾ? ಭಗವಂತ ನಮ್ಗೆ ಕಂಡಿಲ್ಲ, ಯಾವತ್ತು ಕಾಣ್ತಾನೆ ಅಂತ ಕಣ್ಣೀರಿಂದ ಸುರಿಸಿದ್ದೇವ? ರಾಮಕೃಷ್ಣ ಪರಮಹಂಸರು ಸುರಿಸಿದ್ರಂತೆ. ಅಂದರೆ ಪರಮಹಂಸರು ಅಂದ್ರೆ ಉಪಲಕ್ಷಣ ಅದು. ಅಂಥವ್ರು ಎಷ್ಟೋ ಜನ ಭಕ್ತರು. ಎಂದಿಗಾವುದೋ ಭಗವಂತನ ದರ್ಶನ ಅಂತ ದಾಸರು ಹಾಡಿದೆ. ಹಾಗೆ ಆ ಅಷ್ಟು ಕಳವಳದಿಂದ ಭಗವಂತನ ದರ್ಶನಕ್ಕೆಂದಾದರೂ ಹಂಬಲಿಸಿದ್ದೇವ? ಹಂಬಲಿಸಲಿಲ್ಲ ಅಂದಮೇಲೆ ನೀವು ಕರುಣಾಕರ ಅಲ್ಲ ಅಂತ ಹೇಳಿಕ್ಕೆ ನಮಗೇನು ಅಧಿಕಾರ ಇದೆ, ನಮಗೇನು ಯೋಗ್ಯತೆ ಇದೆ ಅಂತ ವಿಚಾರ ಮಾಡಬೇಕಲ್ಲ. ಅಂತ ಹಂಬಲ ಇದ್ದರೆ ದುಶಾಸ್ತ್ರ ದ್ರೌಪದಿ ತಂದಂಥ ಪರಿಸ್ಥಿತಿಯನ್ನು ನಮಗೂ ತರ್ತಾನೆ, ತಂದು ಕಾಪಾಡ್ತಾನೆ. ಪ್ರಹ್ಲಾದನಿಗೆ ಧ್ರುವನಿಗೆ ಪರಿಸ್ಥಿತಿ ಯಾವ ವಿಷಮ ಸಂಕಟವನ್ನು ತಂದಿಟ್ಟಿತ್ತೋ ಅದನ್ನು ತರ್ತಾನೆ. ತಂದಾಗ ನಿಮ್ಮನ್ನು ಅವನ್ನ ಗೆಲ್ಲಿಸಿ ಕಾಪಾಡ್ತಾನೆ. ಕರುಣಾಕರ ಯಾಕೆ ಅಂತಂದ್ರೆ ಅವನು ಎಲ್ಲಿ ತನಕ ಅದೃಶ್ಯನಾಗಿರ್ಬೇಕೋ ಅಲ್ಲಿ ತನಕ ಅದೃಶ್ಯನಾಗಿರ್ತಾನೆ, ಎಲ್ಲಿ ತನಕ ಯಾವಾಗ ದೃಶ್ಯನಾಗಬೇಕೋ ಅವಾಗ ದೃಶ್ಯನೇ ಆಗ್ತಾನೆ. ಹಿಂದೊಂದು ಬಾರಿ ಆ ಕಥೆಯನ್ನು ಹೇಳಿದ್ದೆ, ಅದನ್ನ ನೆನಪು ಮಾಡ್ಕೋಬೇಕು. ಭಗವಂತ ದೇವರನ್ನ ಪ್ರಾರ್ಥನೆ ಮಾಡಿದೆ. ದೇವರು ಏನು ಬೇಕು ಹೇಳು ಅಂತ ಕೇಳಿದಂತೆ ಅದೃಶ್ಯನಾಗಿ ನಿಂತು. ನಾನು ಆಪತ್ತಿನಲ್ಲಿದ್ದಾಗ ನೀನು ನನ್ನ ರಕ್ಷಣೆ ಮಾಡಬೇಕು. ಆಯಿತು, ರಕ್ಷಣೆ ಮಾಡ್ತೇನೆ ಅಂತ. ಆ ಭಕ್ತನಿಗೊಂದು ಭಯಂಕರವಾದ ಆಪತ್ತು ಬಂತು. ಆ ಭಕ್ತ ಹೇಗೋ ಮಾಡಿ ಆಪತ್ತನ್ನು ದಾಟಿದ, ಭಗವಂತ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ದಾಟಿದ. ಎಲ್ಲ ದಾಟಿದ್ದಾದ್ಮೇಲೆ ಆ ಭಗವಂತನ ತರಾಟೆ ತಗೊಂಡಂತೆ. ಆಪತ್ತು ಬಂದಾಗ ಬರ್ತೀನಿ ಅಂತಿದ್ದಿ, ಬರಲೇ ಇಲ್ಲ ನೀನು ಅಂತ. ಆಗ ಭಗವಂತ ಹೇಳ್ದ, ನೀನು ಆಪತ್ತು ಬಂದಾಗ ನೀನು ದಾಟಿದ ದಾರಿಯನ್ನೊಮ್ಮೆ ಹಿಂದೆ ತಿರುಗಿ ನೋಡು. ಅಲ್ಲ, ನೀನು ಬರಬೇಕಾಯ್ತು, ಹೇಗೆ ಬರೋದು? ನೀನು ಭಗವಂತ ಬಂದದ್ದಕ್ಕೆ ಒಂದು ಸೂಚನೆ ಇರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಂತ ಭಕ್ತ. ಹೇಗೆಂದ್ರೆ ನಾನು ನಡ್ಕೊಂಡು ಹೋಗ್ತಿದ್ದಾಗ ನನ್ನ ಪಕ್ಕದಲ್ಲಿ ನಿನ್ನ ಹೆಜ್ಜೆ ಗುರುತಿರ್ಬೇಕು. ನನ್ನ ಹೆಜ್ಜೆ ಗುರುತು ಸಣ್ಣದಾಗಿರ್ತದೆ, ನಿನ್ನ ಹೆಜ್ಜೆ ಗುರುತು ದೊಡ್ಡದಾಗಿರ್ತದೆ. ಭಗವಂತನ ಹೆಜ್ಜೆ ಗುರುತು
ಅದು ಬಲಿಯನ್ನು ದಮನ ಮಾಡಿದ ಪಾದ ಕೈ ದೊಡ್ಡದಾಗಿರ್ಬೇಕು. ನಾನು ಭಕ್ತ ಸಣ್ಣವನು, ನನ್ನ ಪಾದ ಚಿಕ್ಕದಾಗಿರ್ಬೇಕು. ಯಾವತ್ತೂ ಕೂಡ ನೀನು ನನ್ನ ಜೊತೆಗಿರ್ಬೇಕು ಅಂತ ಕೇಳ್ಕೊಂಡಿದ್ದೆ. ಆಗಲಿಂದ ಭಗವಂತ ಅದರಂತ ಭಕ್ತನಿಗೆ ಸಂಶಯ, ಬಪ್ಪನಲ್ಲ ಭಗವಂತ ಹಿಂತಿರುಗಿ ನೋಡ್ತಿದ್ದೆ. ಯಾವಾಗಲೂ ಅಲ್ಲಿ ದೊಡ್ಡ ದೊಡ್ಡ ಹೆಜ್ಜೆ ಕೂತು ಮೂಡಿದಾಗ ಭಗವಂತ ಬಂದಿದ್ದಾನೆ ಅಂತ ಭರವಸೆ ಮುಂದೆ ಹೋಗ್ತಿದ್ದೆ. ಆಪತ್ತು ಬಂತು, ಅಲ್ಲಿ ನೋಡಿದಾಗ ಭಗವಂತನ ಪಾದವೇ ಇಲ್ಲ, ಒಂದೇ ಪಾದ ಕಾಣಿಸ್ತಿದೆ. ಅದೆಲ್ಲ ಆಪತ್ತು ದಾಟಿದ ಮೇಲೆ ನೀ ಬರಲೇ ಇಲ್ಲ ನನ್ನ ಜೊತೆಗೆ ಅಂತ ತರಾಟೆ ತಗೊಂಡಂತೆ. ಆಯ್ತು, ವಿಚಾರ ಮಾಡಿದೆ, ಯಾವಾಗಲೂ ನಿಮಗೆ 2 ಪಾದಗಳು ಕಾಣಿಸ್ತಾ ಇದ್ವು, ಆಪತ್ತಿನಲ್ಲಿದ್ದಾಗ ಮರುಭೂಮಿಯಲ್ಲಿ ಒಂದೇ ಪಾದ ಕಾಣಿಸ್ತು. ಒಂದೇ ಪಾದ ಕಾಣಿಸಿದ್ದು ನೋಡಿ ನಿನ್ನ ಪಾದ ಅಂತ ತಿಳ್ಕೊಂಡಿದ್ರು. ಅದು ಯಾರ್ದು ಪಾದ ಅಂತ ವಿಚಾರ ಮಾಡಿದ್ಯಾ? ನಂದು ಪಾದ ಅದು. ನೀನು ಸುಖವಾಗಿದ್ದಾಗ ನಿನ್ನ ಜೊತೆ ನಾನು ಬರ್ತಿದ್ದೆ, ಸುಮ್ಮನೆ ಒಂದು ಕೈ ಹಿಡ್ಕೊಂಡು. ನೀನು ಆಪತ್ತಿಗೆ ಸಿಲುಕಿದಾಗ ನಿನ್ನನ್ನು ನನ್ನ ಸೊಂಟದಲ್ಲಿ ಇಟ್ಕೊಂಡು ಮಗುವನ್ನ ತಾಯಿ ಹಿಡ್ಕೊಂಡು ಬರುವಂತೆ ನಾನು ನಡ್ಕೊಂಡು ಬಂದೆ. ಅಲ್ಲಿದ್ದದ್ದು ನನ್ನ ಹೆಜ್ಜೆ ಗುರುತದು, ನಿಂದಲ್ಲ. ನೀನು ಎಂಥ ಅಯೋಗ್ಯ ಅಂದರೆ ನಿನ್ನ ಹೆಜ್ಜೆ ಗುರುತು ಯಾವುದು, ನನ್ನ ಹೆಜ್ಜೆ ಗುರುತು ಯಾವುದು ಅಂತ ತಿಳ್ಕೊಳ್ಳಿಕ್ಕೆ ನಿಮ್ಗೆ ಗೊತ್ತಿಲ್ಲ. ಪತತೆ ಸ್ಮರಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಪಶ್ಯತಿ ಅಂತ ಭಗವದ್ಗೀತೆ. ಪ್ರಕೃತಿ ಅಂದರೆ ಲಕ್ಷ್ಮಿ ಒಳಗಿರುವಂಥ ದೇವರು. ಅವನು ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾನೆ. ಕೈ ಒಂದು, ಕಾಲು ಒಂದು. ಅದು ನೀನು ನನ್ನ ಕೈ, ನನ್ನ ಕಾಲು, ನನ್ನ ಮೆದುಳು, ನನ್ನ ನಾಲಿಗೆ, ನಾನು ಪ್ರವಚನ ಮಾಡಿದವನು ನೀನು ಅಹಂಕಾರ ಪಡ್ತಿದ್ದೆ. ನೀನು ರಕ್ಷಣೆ ಮಾಡಿದವರು ಯಾರು ಅಂತ ನಿನಗೆ ಗೊತ್ತಿಲ್ಲ, ಅಂತ ವಿಶ್ವಾಸ ನಿನಗಿಲ್ಲ. ಆದರೆ ನಾನು ನಿನಗೆ ಕೊಟ್ಟು ಮಾತನ್ನು ಉಳಿಸ್ಕೊಂಡೆ. ನೀನು ಸುಖವಾಗಿದ್ದಾಗ ನಾನು ಹೆಚ್ಚು ವಿಚಾರ ಮಾಡಲಿಲ್ಲ. ನೀನು ದುಃಖಕ್ಕೀಡಾದಾಗ ನಿನ್ನನ್ನು ನಾನು ಕೈಯಲ್ಲಿ ಎತ್ಕೊಂಡು, ಸೊಂಟದಲ್ಲಿ ಎತ್ಕೊಂಡು ನಿನ್ನನ್ನು ಕಾಪಾಡಿದೆ ಅಂದ ಭಗವಂತ. ಆಗ ಭಕ್ತ ನಾಚಬೇಕಾಯ್ತಂತೆ. ನಾಚಬೇಕಾದ ಪರಿಸ್ಥಿತಿ ಭಗವಂತ ಈ ಭಕ್ತಂದಾಗಿತ್ತು. ಇದನ್ನೇ ಈ ಕಥೆನೂ ನೀವು ಕೇಳಿದ್ದೀರಿ. ಇನ್ನೊಂದು ಕಥೆನೂ ಕೇಳಿರ್ತೀರಿ. ಮಳೆ ಬರಬೇಕು ಅಂತ ಎಲ್ಲ ಭಕ್ತರು ಪ್ರಾರ್ಥನೆ ಮಾಡಿದ್ರಂತೆ. ಮೈದಾನದಲ್ಲಿ ಲಕ್ಷಗಟ್ಟಲೆ ಜನ, ಭಯಂಕರ ಬರಗಾಲ. ಎಲ್ಲ ಜನರು, ಬ್ರಾಹ್ಮಣರು, ಬ್ರಾಹ್ಮಣೇತರರು, ಜ್ಞಾನಿಗಳು, ಮಂಗಳ ಆದವರು, ಮಂಗಳ ಆಗದೇ ಇದ್ದವರು, ಪಂಡಿತರು, ಅಪಂಡಿತರು ಎಲ್ಲರೂ ಸೇರಿದ್ರು. ಒಂದು ಯಾವುದೋ ಮಗು ಒಂದು ಕೊಡೆ ತೊಗೊಂಡು ಬಂದಿತ್ತು. ಅದು ನೋಡಿ ಉಳಿದವ್ರಿಗೆ ಆಶ್ಚರ್ಯ. ಕೆಟ್ಟ ಬಿಸಿಲು, ಈಗೇನು ಇದನ್ನ ತೊಗೊಂಬಂದಿದೆ, ಅಲ್ಲ ಮಳೆ ಬರಬಹುದು ಅಂತ ತೊಗೊಂಬಂದಿದ್ದೀನಿ ಅಂತಂತ ಮಗು. ಅಲ್ಲ ಇಷ್ಟು ವರ್ಷ ಮಳೆ ಆಗಿಲ್ಲ, ಈಗೇನು ಮಳೆ ಬರ್ತದೆ, ಅದೇನು ಕೊಡೆ ತೊಗೊಂಬಂದಿದ್ದೀನಿ ಅಂತ ಉಳಿದವರೆಲ್ಲ ಪಂಡಿತರು ಸಾಲ ಹೊತ್ಕೊಂಡವರೆಲ್ಲ ಅಪಹಾಸ್ಯ ಮಾಡಿದ್ರಂತೆ. ಆಗ ಮಗುವಿಗೆ ಭರವಸೆ, ಆ ಭಗವಂತ ಬರ್ತಾನೆ, ಮಳೆ ಸುರಿಸ್ತಾನೆ, ಮನೆಗೆ ಹೋಗುವಾಗ ಛತ್ರಿ ಬೇಕಲ್ಲ ಅಂತ ಭರವಸೆ. ಆ ಭರವಸೆ ಇವ್ರಿಗಿರ್ಲಿಲ್ಲ. ಕಾಪಾಡ್ತಾನೆ ಅಂತ ಭರವಸೆ, ಮಳೆ ಬಂದೇ ಬರ್ತದೆ, ಪ್ರಾರ್ಥನೆ ಮಾಡ್ತೀವಿ, ಪ್ರಾರ್ಥನೆ ಸಲುವಾಗಿ ಮಳೆ ಬರ್ತದೆ ಅಂತ ಭರವಸೆ ಆ ಶಾಲೆ ಹೊತ್ಕೊಂಡು ಪಂಡಿತರಿಗಿರಲಿಲ್ಲ, ಆ ಮಗುವಿಗಿತ್ತು. ಅಂಥ ವಿಶ್ವಾಸ, ಭಗವಂತ ಬಂದೇ ಬರ್ತಾನೆ, ನಮ್ಮ ಕೈಯಿಂದ ನೈವೇದ್ಯ ತಿಂದೇ ತಿಂತಾನೆ ಅಂತ ವಿಶ್ವಾಸ ಪುರಂದರದಾಸರ ಮಗನಿಗೆ. ಅದಕ್ಕಾಗಿ ಅದೇನೋ ಕಡುಬೋ ಹೋಳಿಗೆನೋ ದೇವ್ರ ಎದುರಿಗೆ ಇಟ್ಟು ನೀನು ತಿನ್ನೋ ತನಕ ನಿಮ್ಗೆ ಹೋಗೋದಿಲ್ಲ ಅಂತಿದ್ರು. ಅವರಪ್ಪ ಲಕ್ಷಗಟ್ಟಲೆ ಪದ ಬರೆದಂಥ ಪುರಂದರದಾಸರಿಗೆ ಆ ಭಗವಂತ ತಿಂತಾನೆ ಅಂತ ಭರವಸೆ ಇರಲಿಲ್ಲ. ಅವನೆದುರು ನೈವೇದ್ಯ ಮಾಡಿ ಪರಿಷತ್ ಮೇಲೆ ಅದನ್ನು ತೊಗೊಂಡು ಬರ್ತಿದ್ರು. ಅದು ವಾಸ್ತವಿಕವಾಗಿ ಮೂಲತಃ ಇನ್ನೂ ದೊಡ್ಡ ಭಕ್ತರು ಒಂದು ವಿಷಯ ಬೇರೆ. ಕೆಲವು ಸರಿ ಅಪ್ಪನಿಗೆ ಗೊತ್ತಾಗದೇ ಇರೋ ವಿಷಯವನ್ನು ಗುರುಗಳ ಮೂಲಕ, ಮಗನ ಮೂಲಕ ಭಗವಂತ ತಿಳಿಸ್ತಾನೆ. ಗುರುಗಳಿಗೆ ಗೊತ್ತಾಗದೇ ಇರೋ ವಿಷಯವನ್ನು ಶಿಷ್ಯನ ಮೂಲಕ ಭಗವಂತ ತಿಳಿಸ್ತಾನೆ ಅಷ್ಟೇ. ಅದೇ ನೈವೇದ್ಯ ದೇವ್ರು ಯಾವಾಗ ತಿನ್ನೋದು? ನಾನು ಮಾಡಿದಾಗ ಎಂದು ತಿಂದಿಲ್ಲ, ಅದೇ ನೀನು ಮಾಡಿದಾಗ ತಿನ್ನೋದು? ಏನು ದೊಡ್ಡ ಭಕ್ತರೋ ನೀನು ಅಂತ ಅಪ್ಪ ಮಗನಿಗೆ ಸವಾಲು ಹಾಕಿದ್ರು. ಆ ಮಗನಿಗೆ ಗಾಬರಿಯಾಗಿ ದೇವ್ರ ಎದುರಿಗೆ ಹೋಗಿ ಕೂತ. ದೇವರು ನಿತ್ಯ ಬರಬೇಕಾದಂಥ ದೇವರು, ನೈವೇದ್ಯ ತಿನ್ಬೇಕಾದ ದೇವರು ಅವತ್ತು ಬೇಗ ಬರಲಿಲ್ಲ. ಯಾಕಂದ್ರೆ ಈ ದಾಸರು ನೋಡ್ತಿದ್ರಲ್ಲ ಅಲ್ಲಿ ಹೊರಗೆ ನಿಂತ್ಕೊಂಡು, ಅದು ಯಾವಾಗ ಬರ್ತಾನೋ ದೇವರು ಅಂತ. ಹಾಗೆ ಮಗನಿಗೆ ಗಾಬರಿ. ನಮ್ಮಪ್ಪ ಕಾಯ್ತಾ ಇದ್ದಾನೆ, ನೀನು ತಿನ್ನಲಿಲ್ಲ ಅಂದರೆ ಅವನಿಗೆ ಸಂಶಯ ಬರ್ತದೆ, ಇಷ್ಟು ದಿವಸ ಈ ನೈವೇದ್ಯ ದೇವ್ರು ತಿಂತಿದ್ದಾನೆ ಅಂತೇಳಿ ಈ ಮಗನೇ ಆ ನೈವೇದ್ಯ ಎಲ್ಲ ಹೊಡೆದ ಅಂತ ಆ ನಮ್ಮ ಅಪ್ಪನಿಗೆ ಸಂಶಯ ಬರ್ತದೆ. ನನಗೆ ನಂಬೋದಿಲ್ಲ ಅವನು, ಇಷ್ಟು ದಿವಸ ನಾನು ಮಾಡಿದ್ದೆಲ್ಲ ವ್ಯರ್ಥ ಆಗಿತ್ತು, ಬಾ ಬೇಗ ಅಂತ ಮಗ ದೇವ್ರ ಮುಂದೆ ಆರ್ಥ ಮನಸ್ಸಿನಾಗಿ ಬೇಡ್ಕೊಂಡಾಗ ಆ ದೇವರಲ್ಲಿ ಬಂದು ಅದನ್ನು ಸ್ವೀಕಾರ ಮಾಡಿದ ಅಂತೇವೆ. ಭಗವಂತ ಬಂದೇ ಬರ್ತಾನೆ ಅಂತ ಗೊತ್ತು ಅವರಿಗೆ, ರಾಜರಾಜರಿಗೂ ಗೊತ್ತಿತ್ತು. ಅದಕ್ಕಾಗಿ ನೈವೇದ್ಯ ಅಲ್ಲಿ ಮಾಡಿ ಕುತ್ಕೋತಿರ್ಲಿಲ್ಲ. ನೈವೇದ್ಯದ ಬುತ್ತಿಯನ್ನು ಹೆಗಲ ಮೇಲೆ ಇಟ್ಕೋತಿದ್ರು, ತಲೆ ಮೇಲೆ ಇಟ್ಕೊಂಡು ಆ ಹೈಗ್ರೀವ ಕಡಲೆಬೇಳೆ ಹೂರಣವನ್ನು ತಲೆ ಮೇಲೆ ಇಟ್ಕೋತಿದ್ರು. ಭಗವಂತ ಅಷ್ಟರೂಪದಿಂದ ಅಲ್ಲಿ ಬಂದು ತಿಂತಿದ್ದ. ಅವ್ರಿಗೆ ಅಷ್ಟರೂಪದಿಂದಲೇ ಬರಬೇಕಾಗಿಲ್ಲ, ನಿಜವಾದ ರೂಪದಿಂದ ಬಂದರೂ ಸರಿಯೇ, ಆದರೂ ಬರ್ತಾನೆ ಅನ್ನೋ ಭರವಸೆ ಎಲ್ಲರಿಗೂ ಇಲ್ಲ. ಅದು ಇಲ್ಲದೆ ಇದ್ದಕ್ಕಾಗಿ ನಾವು ಹೀಗಿದ್ದೇವೆ, ಇದ್ದದ್ದಕ್ಕಾಗಿ ಅವ್ರು ಹಾಗಿದ್ದಾರೆ. ಇದನ್ನು ನಾವು ತಿಳ್ಕೊಬೇಕಲ್ಲ. ಅವರೆಲ್ಲಿದ್ದಾರೆ, ಅವರ ಹಂತ ಎಂಥದ್ದು, ಅವ್ರ ಎತ್ತರ ಎಂಥದ್ದು, ಅವ್ರು ಏನಿರುವ ಮಟ್ಟ ಎಂಥದ್ದು, ನಾವಿರುವಂಥ ಸ್ಥಿತಿ ಎಂಥದ್ದು ಅಂತ ನಾವು ತಿಳ್ಕೊಳ್ಳೋದೆ. ಭಗವಂತ ಎಂಥ ಕರುಣಾಶಾಲಿ ಅಂತ ಅವನನ್ನು ಅಂದ್ರೆ ಏನು ಉಪಯೋಗ? ನೈಷ ಸ್ಥಾನೋನಪರಾಧ ಯದೇನು ಮಂದೋನ ಪಶ್ಯತಿ ಅಂತ ಉಪನಿಷತ್ತು. ಕುರುಡನಿಗೆ ಎದುರಿಗಿರುವಂಥ ಕಂಬ ಡಿಕ್ಕಿ ಹೊಡೆದರೆ ತಪ್ಪು ಯಾರ್ದು? ಕುರುಡನ್ ತಪ್ಪು, ಕಂಬಕ್ಕೆ ತಪ್ಪಲ್ಲ. ಕಂಬ ಅಲ್ಲಿಂದ ಸರಿಯೋದು ಸಾಧ್ಯವೇ? ನೀನು ಕಣ್ಣು ಕಾಣಿಸ್ತಾ ಇದ್ರೆ ಕಣ್ಣು ಕಾಣಿಸುವಂಥವ್ರು ಯಾರನ್ನು ಜೊತೆ ಇಟ್ಕೊಂಡು ಓಡಾಡಬೇಕು, ಅಥವಾ ಕೈಯಲ್ಲಿ ಊರ್ಗೋಲನ್ನಾದ್ರೂ ಇಟ್ಕೊಂಡು ಎದುರುಗಡೆ ಏನಿದೆ
ತಗ್ಗಿದೆಯೋ, ದಿಣ್ಣೆ ಇದೆಯೋ, ಕಂಬವಿದೆಯೋ, ಗೋಡೆ ಇದೆಯೋ ಅಂತ ಓಡಾಡಬೇಕು. ಅದಿಲ್ಲವೇ ಇದ್ರೆ ದುರ್ಯೋಧನ ಪರಿಸ್ಥಿತಿ ಆದೀತಷ್ಟೇ. ಅದಕ್ಕಾಗಿ ಭಗವಂತ ಕರುಣಾಶಾಲಿ ಅಂತ ಅನ್ನೋದಕ್ಕೆ ಎಲ್ಲಿ ತನಕ ಅದೃಶ್ಯನಾಗಿರ್ಬೇಕು ಅಲ್ಲಿ ತನಕ ಅದೃಶ್ಯನಾಗಿ ಸಹಾಯ ಮಾಡ್ತಾನೆ. ನೀನು ಅವ್ನು ಸಹಾಯ ಮಾಡದೇ ಇಲ್ಲಿದ್ದೀವಿ ನಾವು, ಅವನು ಏನೂ ಕರುಣೆ ಮಾಡದೇನೆ ಈ ಶರೀರ ಬಂದಿದೆಯೇ, ಈಗಿರೋ ಸ್ಥಾನಮಾನ ಅವನೇನು ಮಾಡದೆ ಬಂದಿದೆ. ನಮ್ಮ ಒಲುಮೆಯಿಂದ, ನಮ್ಮ ಮಹತ್ವದಿಂದ ಇಂಥದೆಲ್ಲ ಆಗೋ ಸಾಧ್ಯ ಇದೆಯೇನೋ? ಅವನ ಒಲುಮೆಯಿಂದ ಆತ ಹೇಳಿದಂತೆ ಇದಕ್ಕೆ ಮಾತಾಡ್ತಿದ್ದೇವೆ, ಕೇಳ್ತಿದ್ದೇವೆ. ಒಬ್ಬರಲ್ಲಿ ನಿಂತು ಆಡುವ ಮತ್ತೊಬ್ಬರಲ್ಲಿ ನಿಂತು ಕೇಳುವಂತ ಮುಂದೆ ಬರೋದಿದೆ. ಇನ್ನೊಂದು ದಾಸರ ಅನೇಕ ದೃಷ್ಟಾಂತಗಳು ಕೊಡ್ತಾರೆ, ಮುಂದೆ ಅದೆಲ್ಲ ಬರೋದಿದೆ. ಅದನ್ನೆಲ್ಲ ಒಂದು ಸಿಂಹಾವಲೋಕನ ಮಾಡಬೇಕು. ಮೊದಲೇ ಎಲ್ಲಿ ಹೋಗ್ತಿದ್ದೀವಿ? ಬದರಿಗೆ ಹೋಗ್ತಿದ್ದೇವಾ? ಬದರಿ ಎಷ್ಟು ದೂರ ಇಲ್ಲಿಂದ? 3000 ಕಿಲೋಮೀಟರ್. ದಾರಿಯಲ್ಲಿ ಏನೇನಿದೆ ಅಂತ ಒಂದ್ಸರಿ ಆಲೋಚನೆ ಮಾಡಬೇಕು. ಈಗ ಅದನ್ನೆಲ್ಲ ನೋಡ್ಬೇಕು ಮ್ಯಾಪ್ ಇಟ್ಕೊಂಡು. ಅಲ್ಲಿ ಹೋದ್ಮೇಲೆ ಎಲ್ಲಿಂದ ಬಂದು ಮತ್ತೊಂದ್ಸರಿ ನೋಡ್ಬೇಕು. ಇದಕ್ಕೆಲ್ಲ ಸಿಂಹಾವಲೋಕನ ಅಂತ ಕರೀತಾರೆ. ಅದರಂತೆ ದಾಸರು ಮುಂದೊಂದು ಮಾತು ಹೇಳ್ತಾರೆ. ಆ ಮಗುವನ್ನ ತಾಯಿ ತನ್ನ ಕೋಣೆಯಲ್ಲಿ ಬಿಟ್ಟು ಹೋಗಿರ್ತಾಳೆ. ಅದು ಕಾಲು ಕುಡಿಸಿ ಅದನ್ನು ಸಪ್ಪಡಿಸಿ ಮಲಗೊಂದು ಬಿಟ್ಟು ಹೋಗಿರ್ತಾರೆ. ನಡುವೆ ಅವಳು ಏನು ಮಾಡ್ತಾಳೆ ಅಂದ್ರೆ, ಆ ಮಗು ಮಲ್ಕೋತಲ್ಲ ಇನ್ನ ಅಂತ ಎದ್ದು ಉಗ್ರಾಣಕ್ಕೆ ಹೋಗ್ತಾಳೆ. ಉಗ್ರಾಣದಲ್ಲಿ ಏನೋ ಸಾಮಾನು ತೆಗಿಬೇಕು, ಯಾಕಂದ್ರೆ ಸಾಯಂಕಾಲ ಅಡಿಗೆ ಆಗಬೇಕಲ್ಲ. ಈ ಮಗುವಿನ ಪಕ್ಕದಲ್ಲೇ ಕೂತಿದ್ರೆ, ನಿನ್ನನ್ನು ಎತ್ಕೊಂಡಿದ್ರೆ ಮನೆಯ ಕೆಲಸ ಮಾಡೋರು ಯಾರೋ ಅಂತ ದಾಸ ಹೇಳಿದ್ದೆ. ಅದನ್ನೇ ಆಕೆ ಹೋದ್ಲು ಉಗ್ರಾಣಕ್ಕೆ ಹೋದ್ಲು. ಉಗ್ರಾಣದೊಳಗೆ ಕತ್ತಲೆ ಇದೆ, ಯಾವಾಗಲೂ ಉಗ್ರಾಣದೊಳಗೆ ಬೆಳಕೆ ಇರ್ತದೆ. ಅಡಿಗೆ ಮನೆಯೊಳಗೆ ಬೆಳಕಿರ್ತದೆ, ಮಲಗೋ ಕೋಣೆಯೊಳಗೆ ಬೆಳಕಿದ್ದಿತ್ತು, ಹಜಾರದೊಳಗೆ ಬೆಳಕಿದ್ದಿತ್ತು. ಉಗ್ರಾಣದೊಳಗೆ ಬೆಳಕಿರೋದಿಲ್ಲ. ಸಾಮಾನು ತೆಗೆದು ನಾಳೆ ತಯಾರು ಮಾಡ್ಕೊಳ್ಬೇಕಾಕೆ. ಈ ಮಗು ಎದ್ದು ನೋಡ್ತಾಳೆ, ಅಲ್ಲ ಸುತ್ತಮುತ್ತ ಬೆಳಕಿದೆ, ತಾಯಿ ಇಲ್ಲ. ತಾಯಿ ಉಗ್ರಾಣದಲ್ಲಿ ಇದು ಅಳ್ಳಿಕ್ಕೆ ಪ್ರಾರಂಭ ಮಾಡಿತು. ಇದು ಅಳ್ಳಿಕ್ಕೆ ಪ್ರಾರಂಭ ಮಾಡಿತು. ಅವಳಿಗೆ ಕೇಳಿಸ್ತು. ಅದು ಕೂಡಲೇ ಅವಳು ಆಕೆ ಬರ್ಲಿಕ್ಕೆ ಸಾಧ್ಯವೇನು? ನಾಳೆ ತಯಾರಿ ಮಾಡ್ಕೊಳ್ಬೇಕಲ್ಲ ಅವಳು. ಈಗ ಸ್ವಲ್ಪ ಅಳ್ತದೆ, ಏನೇನು ಪ್ರಾಣ ಹೋಗುವಂಥ ಸರ್ವನಾಶ ಆಗುವಂಥದ್ದು ಏನಿಲ್ಲ. ಸ್ವಲ್ಪ ಹೊತ್ತು ಸಮಾಧಾನ, ಸ್ವಲ್ಪ ಅಳ್ಳೆ ಅಳಬೇಕಾದ ಮಗುವಿನ ಭಾಷೆ ಸ್ವಲ್ಪ ಹೊತ್ತು ತಯಾರಾಗಲಿ ಅಂತ ಅವಳು. ಆದರೆ ಅವಳು ವಿಪರೀತ ಆಗಿಬಿಟ್ರೆ ಇನ್ನು ತಾಯಿಯೇ ಬೇಕು, ಇನ್ನೇನೂ ಸಾಧ್ಯವಿಲ್ಲ. ಆ ಮಗುವಿನ ಅಜ್ಜ ಅಜ್ಜಿ ಮತ್ತಾರು ಮನೆ ಕೆಲಸಗಳು ಯಾರು ಆ ಮಗುವನ್ನು ಸಮಾಧಾನ ಮಾಡೋದು ಸಾಧ್ಯವೇ ಇಲ್ಲ. ತಾಯಿ ಬಂದ್ರೆ ಮಾತ್ರ ಅದು ನಿಂತಿತ್ತು ಅನ್ನೋ ಪರಿಸ್ಥಿತಿಗೆ ಮಗು ಬಂದು ಮುಟ್ಟಿದ್ರೆ ಆ ಹೊತ್ತಿಗೆ ಆ ತಾಯಿ ಆ ಉಗ್ರಾಣದಿಂದ ಈ ಕಡೆ ಎದ್ದು ಬಂದು ಆ ಮಗುವನ್ನು ಎತ್ಕೊಂಡು ಸಮಾಧಾನ ಪಡಿಸ್ತಾರೆ. ದಾಸರು ಹೇಳಿದ ದೃಷ್ಟಾಂತ ಇದೆ, ಅವರೆಲ್ಲ ಹೇಳಿಬಿಟ್ಟಿದ್ದಾರೆ. ಹೇಳಿದ್ದನ್ನು ನಾವು ಒಂದ್ಸರಿ ಓದಿ ಹೇಳಿದ್ರೆ ಸಾಕು, ಯಾವ ಹೊಸ ದೃಷ್ಟಾಂತನೂ ನಾವು ಹೇಳಬೇಕಾಗಿಲ್ಲ. ಹಾಗೆ ಭಗವಂತನಿಗೆ ನೀನು ನಮ್ದೊಬ್ಬರೇ ಕಲ್ತೇನೆ, ಇವನಿಗೆ ಯಾವಾಗ ಏನು ಸಿಗಬೇಕು, ಇವನಿಗೆ ಯಾವಾಗ ಏನು ಬೇಡ, ನಮ್ಮೊಬ್ಬರು ಹಿಂದೆ ತಿರುಗಾಡ್ಲಿಕ್ಕೆ ನಾವೇನು ಯಾವ ದೊಡ್ಡ ಪ್ರಹ್ಲಾದನೆ, ಯಾವ ದೊಡ್ಡ ಬಲಿಯೇ. ಒಲಿಸಲಾರೆ ಅರ್ಜುನನಂತೆ ಸಖನಾಗಿ, ಒಲಿಸಲಾಗೆ ಪ್ರಹ್ಲಾದನಂತೆ, ಧ್ರುವನಂತೆ ಹತ್ತಿಸಲಾರೆ ಅಂತ ದಾಸರು ಹೇಳಿದ್ದು ಅದಕ್ಕೆ. ಹಾಗಾಗಿದ್ರೆ ನೀನು ಧ್ರುವನಾಗಿದ್ದೆ, ನೀನು ಪ್ರಹ್ಲಾದ ಆಗಿದ್ರೆ, ನೀನು ಅರ್ಜುನ ಆಗಿದ್ರೆ ಎಂದೋ ಬಂದ್ಬಿಡ್ತಿದ್ದ ಅವನು. ನೀನು ಆ ಮಟ್ಟಕ್ಕೆ ಇನ್ನೂ ಬಂದಿಲ್ಲ ಅಂತ ಅವನು ಈಗ ಬಂದಿಲ್ಲ. ಅದೃಶ್ಯನಾಗಿ ನಿಂತು ಸಹಾಯ ಮಾಡ್ತಿದ್ದಾನೆ. ದೃಶ್ಯನಾಗಿ ನಿಂತು ಸಹಾಯ ಮಾಡಬೇಕಾದ್ರೆ ಆ ಮಟ್ಟಕ್ಕೆ ಏರು. ನೀನು ಇಲ್ಲದ್ರೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿಯನ್ನು ಮುಟ್ಟು ಬರ್ತಾನೆ, ಬಂದೇ ಬರ್ತಾನೆ ಅವನು. ಅದಕ್ಕಾಗಿಯೇ ದ್ರೌಪದಿಗೆ ಅರ್ಜುನ ಈ ಭಗವಂತ ಇನ್ನೇನು ಅವನು ಬರದೇ ಇದ್ರೆ, ಅವನು ಸಹಾಯ ಮಾಡದೇ ಇದ್ರೆ ಮಾನವೇ ಭ್ರಷ್ಟ ಆದೀತು ಅನ್ನೋ ಪರಿಸ್ಥಿತಿ ಬಂದಾಗ ಬಂದ. ಅಲ್ಲಿ ತನಕ ಅವನು ಬರಲಿಲ್ಲ. ಭೀಷ್ಮ, ದ್ರೋಣ ಅವರೆಲ್ಲರನ್ನೂ ಕೇಳಿದ್ಲು ಅವಳು. ಭೀಷ್ಮನ್ ಕೇಳ್ತಿದ್ದೆಲ್ಲ ಕೇಳಾಗಾದ್ರೆ. ಭೀಷ್ಮರು 600 ವರ್ಷ ದೊಡ್ಡ ಶಾಸ್ತ್ರ ಪಂಡಿತರು ಓದಿದ್ದಾರೆ, 600 ವರ್ಷ ಓದಿದ್ರು. ದ್ರೋಣರು ಯಾರೇನು ಕಡಿಮೆ, ಕೃಪ. 5 ಜನ ಪಾಂಡವರೇ ಇದ್ರು. ಎಲ್ಲರೂ ಒಂದೊಂದು ಕಾಲದಲ್ಲಿ ಇಂದ್ರವಾಗಿದ್ದವರು, ದೇವೇಂದ್ರ ಪದವಿಯನ್ನು ಏರಿದವರು. ಅವ್ರೇನು ಸುಮ್ಮನೆ ದೊಡ್ಡ ದೊಡ್ಡವರೆಲ್ಲ ಇದ್ದು, ಅವರೆಲ್ಲ ಇದ್ದು. ಸ್ವಲ್ಪ ನೋಡು, ಅವರೆಲ್ಲ ಮಾಡ್ತಾರ ನೋಡು. ಅವ್ರು ಯಾರು ಮಾಡದೇ ಇದ್ದಾಗ ನಾನು ಬರ್ತೇನೆ. ಅದು ಮೊದಲನೇ ಸರಿನೇ ನಾನೇ ಬಂದುಬಿಟ್ರೆ ನನ್ನ ಬೆಲೆ ನಿನಗೆ ಗೊತ್ತಾಗೋದಿಲ್ಲ. ಅವ್ರು ಯಾರು ಮಾಡದೇ ಇದ್ದ ಕೆಲಸ ಈತ ಮಾಡಿದಾಗ ನಿನಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಮೊದಲೇ ನಾನು ಬರಲಿಲ್ಲ, ಆಮೇಲೆ ಬರ್ತೇನೆ. ಇನ್ನು ಯಾರನ್ನೂ ಕೇಳಿ ಅವ್ರು ಯಾರು ಉಪಯೋಗ ಇಲ್ಲ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅವ್ನು ಬಂದ. ಇಲ್ಲದೇ ಇದ್ರೆ ಆ ದುಶಾಸನ ಆ ದ್ರೌಪದಿಯ ಕೂದಲು ಕೈ ಹಾಕಿ ಅವಳನ್ನ ಎಳ್ಕೊಂಡು ಬಂದಾಗಲೇ ಆ ದುಶಾಸನ ಬಂದು ವಿದ್ಯುತ್ ಆಘಾತ ಮಾಡ್ಬೋದಿತ್ತಲ್ಲ, ಕರೆಂಟ್ ಶಾಕ್ ಹೊಡಿಸ್ಬೋದಿತ್ತಲ್ಲ. ನಾನು ಈಗ ಮೇಲಿಂದ ಈಗ ಆಲೋಚನೆ ಮಾಡ್ತಿರ್ತೇನೆ. ಹೊಡಿಸಲಿಲ್ಲ. ಯಾಕೆಂತಂದ್ರೆ ಅಲ್ಲಿ ತನಕ ಏನಾಗಬೇಕು ಅದೆಲ್ಲ ಆಗಲಿ. ಸ್ವಲ್ಪ ಒಳ್ಳೆ ಅವಳು ದ್ರೌಪದಿ, ಅರ್ಜುನ ಅವರೆಲ್ಲ ಜೀವನಿಗೆ ಸಂಕೇತ. ನಾವು ಏನು ಜೀವ ಇದ್ದೇವಲ್ಲ, ಒಳಗೆ ಸಿಕ್ಕ ಬಿದ್ದಿದ್ದೇವಲ್ಲ, ಈ ಸಂಕೇತ. ಸ್ವಲ್ಪ ಏನಾಗಬೇಕು, ಏನು ಅವಮಾನ ಆಗಬೇಕು, ಏನು ಸಂಕಟ ಆಗಬೇಕು ಅದೆಲ್ಲ ಆಗಲಿ. ಆಗ ಎಲ್ಲ ಪಕ್ವರಾಗಲಿ. ಮುಂದೆ ನನಗೆ ಕರಲಿ. ಅಲ್ಲಿ ಹೋಗಿ ಅವ್ರು ಇವನ್ನೆಲ್ಲ ಕೇಳಿ ಎಲ್ಲೂ ಇನ್ನು ಸಿಗೋದಿಲ್ಲ ಅಂತಾದ್ರೆ ನನ್ನ ಕಡೆ ಬರಲಿ, ಮುಂದೆ ನಾನು ನೋಡ್ಕೋತೀನಿ ಅಂತ ನಾನು. ಅದಾದಮೇಲೆ ಯಾವುದೇ ವಿದ್ಯುತ್ ಆಘಾತನೋ, ಕರೆಂಟ್ ಶಾಕೋ, ಆ ದುಶಾಸನಿಗೋ ದುರ್ಯೋಧನಿಗೋ ಹೃದಯಾಘಾತನೋ ಏನೂ ಮಾಡದೆ ಅದೆಲ್ಲ ಮುಂದೆ ಮಾಡ್ತೇನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಅದನ್ನೆಲ್ಲ ಮಾಡ್ತೀನಿ. ಈಗ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಅಕ್ಷಯಾಂಬರ ಕೊಟ್ಟ. ಅದು ಕೊಡ್ಲಿಕ್ಕೊಂದು ಸಮಯ ಇದೆ. ಈ ಕಥೆಯನ್ನು ನಾವು ಕಲಿಬೇಕಾದ ಏನಂದ್ರೆ,
ಪ್ರತಿಯೊಂದಕ್ಕೂ ಭಗವಂತ ಒಂದು ಸಮಯವನ್ನು ಇಟ್ಟಿರ್ತಾನೆ, ಅಲ್ಲಿ ತನಕ ಆತ ಬರೋದಿಲ್ಲ. ಗಾಡ್ ಸೀಸ್ ಬಟ್ ವೇಟ್ಸ್ ಅಂತ ಟಾಲ್ಸ್ಟಾಯ್ ಮಾತು. ಭಗವಂತ ಸತ್ಯವನ್ನು ಕಾಣ್ತಾನೆ, ಗೊತ್ತಿದೆ ಅವನಿಗೆ, ಹಿಂದೂ ಕಂಡಿದ್ದ, ಈಗೂ ಕಾಣ್ತಿದ್ದಾನೆ, ಮುಂದೂ ಕಾಣ್ತಾನೆ, ಬಟ್ ವೇಟ್ ಕಾಯ್ತಾನೆ. ಆ ಸತ್ಯ ಏನು ಅಂತ ಜಗತ್ತಿಗೆ ತಿಳಿಸ್ಲಿಕ್ಕೆ ಈತ ಸತ್ಯಶಾಲಿ, ಈತ ನನ್ನ ಭಕ್ತ ಅಂತ ಜಗತ್ತಿಗೆ ತಿಳಿಸ್ಲಿಕ್ಕೆ ಆತ ಸಮಯ ತಗೋತಾನೆ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅಂತ ಪ್ರತಿಜ್ಞೆ ಭಗವಂತ. ಇದು ಭಗವಂತ ಅರ್ಜುನನಿಗೆ ಕೊಟ್ಟಂತ ಆಶ್ವಾಸನೆ ಅಷ್ಟೇ ಅಲ್ಲ, ಎಲ್ಲರಿಗೂ ಕೊಟ್ಟಂತ ಆಶ್ವಾಸನೆ. ಅದನ್ನು ನಾವು ಮೇಲಿಂದ ತಿಳ್ಕೊಳ್ತಿರ್ಬೇಕು. ಕೌಂತೆಯ ಪ್ರತಿಜಾನೀಹಿ, ಭಗವಂತನೇ ಅರ್ಜುನನೇ ಪ್ರತಿಜಾನೀಹಿ, ಇದನ್ನ ಶಪಥ ಅಂತ ತಿಳ್ಕೋ, ಇದು ನನ್ನ ಶಪಥ, ನೀನು ಕೂಡ ಎಲ್ಲಿ ಬೇಕಾದ್ರೂ ಹೋಗಿ ಹೇಳ್ಬೋದು ಮೂರು ಲೋಕದಲ್ಲಿ. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ನನ್ನ ಉಡಿಗೆ ಬಂದು ಬಿದ್ದಿದ್ದಾನೆ ಅಂದ್ರೆ ಅವನೆಂದೂ ನಾಶ ಆಗೋದಿಲ್ಲ. ಆತ ಎಂದೂ ಈ ಜಗತ್ತಿನಲ್ಲಿ ದುಷ್ಟನಾಗೋದಿಲ್ಲ. ಅವನಿಗೆ ಏನು ಸಿಗ್ಬೇಕೋ ಅದು ಸಿಗ್ತದೆ, ಯಾವಾಗ ಸಿಗ್ಬೇಕೋ ಅದು ಸಿಗ್ತದೆ. ಆತ ತಾಮಸನೂ ಅಲ್ಲ, ಆತ ರಾಜಸನೂ ಅಲ್ಲ, ನಿಜವಾಗಲೂ ಆತ ಸಾತ್ವಿಕನೇ, ಬಂದು ತಲುಪ್ತಾನೆ ನನ್ನ ಅವನು. ಮಾಸಿಕ ಸಂಪದಂ ದೈವಿ ಅಭಿಜಾತೋಸಿ ಪಾಂಡವ ಅಂತ ಮತ್ತೊಂದು ಮಾತು ಅಲ್ಲೇ ಭಗವದ್ಗೀತಾವಿಲ್ಲ, ಅದು 12ನೇ ಅಧ್ಯಾಯದ ಮಾತು ಅಂತ ನೆನಪು. ಈ ಜಗತ್ತಿನಲ್ಲಿ 3 ಸಂಪತ್ತುಗಳಿವೆ, ದೈವಿ ಸಂಪತ್ತು, ಆಸುರಿ ಸಂಪತ್ತು ಮತ್ತು ತಾಮಸ ಸಂಪತ್ತು. ತಾಮಸ ಸಂಪತ್ತನ್ನು ಹುಡ್ಕೊಂಡು ಬಂದವರಿಗೆ ಯಾವತ್ತೂ ನಿದ್ದೆ, ಆಲಸ್ಯ, ಅಜ್ಞಾನ ಇವೆಲ್ಲ. ರಾಜ ಸಂಪತ್ತಿಗೆ ಮಂಕು, ಅದಕ್ಕೂ ಭಗವಂತನ ತಲುಪಬೇಕು ಅಂತ ಹೆಸರು ಇರೋದಿಲ್ಲ. ದೈವಿ ಸಂಪತ್ತು ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ ಪೂರ್ವಾರ್ಧ. ದೈವಿ ಸಂಪತ್ತು ಯಾರಿಗೆ ಸಿಕ್ಕಿರ್ತದೋ ಆ ಮನುಷ್ಯ ಮುಕ್ತನಾಗ್ತಾನೆ. ನಿಬಂಧಾಯ ಆಸುರಿ, ಆಸುರಿ ಸಂಪತ್ತೇನಿದೆ ಅದು ಮನುಷ್ಯನನ್ನು ಅಲ್ಲೇ ಕಟ್ಟಿ ಹಾಕ್ತದೆ. ಇದು ನಾವು ಪಡ್ಕೊಂಡು ಬಂದಂಥ ಸಂಪತ್ತು. ಅಪ್ಪನೋ ಅಜ್ಜನೋ ನಾವು ಸಾಲು ಮಾಡಿಕೊಟ್ಟ ಸಂಪತ್ತೇನಿದೆಯಲ್ಲ, ಈ ಸಂಪತ್ತು ಹೆಚ್ಚು ದಿವಸ ನಾವು ಬರೋದಿಲ್ಲ. ನಮ್ಮ ಖಾತೆಯಲ್ಲಿ ಕೊನೆಯ ತನಕ ಉಳಿಯೋ ಸಂಪತ್ತು ಅಂದ್ರೆ ಆ ಸಂಪತ್ತೇ, ಭಗವಂತ ಕೊಟ್ಟ ಸಂಪತ್ತೇ. ಮಾಸಿಕ ಸಂಪದಂ ದೈವಿ ಅಭಿಚಾತೋಸಿ ಪಾಂಡವ, ಪಾಂಡವನೇ, ಪಾಂಡುಪುತ್ರನಾದ ಅರ್ಜುನನೇ, ನೀನು, ನಿನ್ನ 4 ಸಹೋದರರು, ನಿಮ್ಮ ಹೆಂಡತಿ ದ್ರೌಪದಿ, ನಿನ್ನ ಮತ್ತೊಬ್ಬ ಹೆಂಡತಿ ಸುಭದ್ರೆ, ಅವರೆಲ್ಲರೂ ದೈವಿ ಸಂಪದಂ ಅಭಿಜಾತೋಸಿ, ದೈವಿ ಸಂಪತ್ತನ್ನು ಪಡ್ಕೊಳ್ಳೋದಕ್ಕಾಗಿ, ದೈವಿ ಸಂಪತ್ತನ್ನು ಹೊಂದುವುದಕ್ಕಾಗಿಯೇ, ದೈವಿ ಸಂಪತ್ತು ಅಂದ್ರೆ ಪರಮಾತ್ಮನ ಜ್ಞಾನ, ಆತ್ಮಜ್ಞಾನ, ಒಳಗಿನ ಸುಖ, ಅದನ್ನು ಪಡ್ಕೊಳ್ಳೋದಕ್ಕಾಗಿಯೇ ನೀವು ಹುಟ್ಟಿದ್ದೀರಿ. ನಿಮ್ಮ ಜನ್ಮ ವ್ಯರ್ಥ ಅಲ್ಲ. ನೀವು ನನ್ನ ಹತ್ರ ಒಂದು ಭಗವದ್ಗೀತಾ ಶ್ರವಣ ಮಾಡಿದ್ದು, ಆ ಯುದ್ಧದಂಥ ವಿಷಮ ಪರಿಸ್ಥಿತಿಯಲ್ಲಿ ನಾನು ಭಗವದ್ಗೀತಾ ಶ್ರವಣ ಮಾಡ್ತಿದ್ದು, ನಿಮ್ಮನ್ನು ವನವಾಸದಲ್ಲಿ ಕಾಪಾಡಿದ್ದು, ನಿಮಗೆ ನಿನ್ನ ಹೆಂಡತಿಗೆ ಅಕ್ಷಯಾಂಬರ ಕೊಟ್ಟಿದ್ದು, ನಿನಗೆ ನಾನು ತಂಗಿನ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದು, ಇದ್ಯಾವುದು ವ್ಯರ್ಥ ಅಲ್ಲ. ದೈವಿ ಸಂಪತ್ತಿಗಾಗಿ ಹುಟ್ಟಿದ್ದಿ ನೀನು. ನಿಮ್ಮ ಅಂತಮಂದ್ರು ಅಂಥವರೇ, ನಿಮ್ಮ ಪತ್ನಿಯೂ ಅಂಥವಳೆ, ನಿಮ್ಮ ಮಕ್ಕಳು ಅಂಥವ್ರೆ, ನಾನು ಅವ್ರನ್ನ ಕಾಪಾಡ್ತೀನಿ. ಮಾ ಶಿಶಃ, ಎಂದೂ ದುಃಖ ಪಡಬೇಡ ಅಂತ ಭಗವಂತ ಅವನಿಗೆ ಕೊಟ್ಟು ಭರವಸೆ. ಅದು ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅನ್ನೋ ಭರವಸೆ, ದೈವಿ ಸಂಪತ್ತಿಗಾಗಿ ಹುಟ್ಟಿದ್ದಿ ಪಾಂಡವನೇ, ಎಂದೂ ದುಃಖ ಪಡಬೇಡ ಅನ್ನೋ ಭರವಸೆ. ಇವೆರಡನ್ನು ಮನುಷ್ಯ ಯಾವತ್ತೂ ನೆನಪಿಟ್ಕೊಳ್ಬೇಕು. ಆ ನೆನಪಿದ್ರೆ ನನಗೆ ಭಗವಂತನ ಕರುಣೆ ಬಗ್ಗೆ ಭರವಸೆ ಇಲ್ಲ, ಅವನೇನು ಕಾಪಾಡ್ತಾನೆ, ಎಂದು ಕಾಪಾಡ್ತಾನೆ, ಬರೋವಾಗ ಇಷ್ಟೊತ್ತಿಗೆ ಬರಬೇಕಾಗಿತ್ತು, ಇಷ್ಟೊತ್ತಿಗೆ ಬರ್ಲಿಕ್ಕೆ ನೀನೇನು ಬಲಿಯೇ, ನೀನೇನು ಪ್ರಹ್ಲಾದನೆ, ನೀನೇನು ಅರ್ಜುನನೇ, ನೀನೇನು ಶುಕಾಚಾರ್ಯನೇ ಅಂತ ವೈರಾಗ್ಯ ನಿಮ್ಗೆ ಬಂದಿತ್ತ? ಗಂಡು ಹೆಣ್ಣು ಭೇದವೇ ಗೊತ್ತಿರಲಿಲ್ಲ ಅಂತ ಶುಕಾಚಾರ್ಯನಿಗೆ. ಅಂತ ವೈರಾಗ್ಯದ ತುದಿಗೇನಾದರೂ ಬಂದಿದ್ದೀಯೋ ನೀನು? ಸಂಕಟ ಆದಾಗ ಭಗವಂತನ ಕಡೆ ಬಂದು ನಮಸ್ಕಾರ ಮಾಡ್ತಿ, ಸುಖ ಸಿಕ್ಕಾಗ ಮತ್ತೆ ಆ ಕಡೆ ಹೋಗ್ತಿ. ಹೀಗಿರುವಾಗ ನಿನ್ನನ್ನು ಹೇಗೆ ನಾನು ರಕ್ಷಣೆ ಮಾಡಬೇಕು? ನೀನು ಕೇಳಿದ ಕೂಡಲೇ ಬರ್ಬೇಕು ಹೇಗೆ ನಾನು ಅಂತ ಭಗವಂತ ಕೇಳೋದಿಲ್ಲ ನಮ್ಮನ್ನ. ಭಗವಂತ ನೇರವಾಗಿ ಆ ಪ್ರಶ್ನೆ ಕೇಳದಿದ್ರು ನಾವಾದ್ರೂ ತಂದ್ಕೋಬೇಕಲ್ಲ ಆ ಪ್ರಶ್ನೆಯನ್ನು. ಅಷ್ಟು ತಂದ್ಕೋದಿಲ್ಲ ನಮ್ಮ ಬುದ್ಧಿವಂತರು ಅಂತ ಅನ್ನೋದು ಹೇಗೆ ಅಂತ ನಾವು ವಿಚಾರ ಮಾಡಬೇಕು. ಇದು ಆ ಕರುಣಾ ಸಂಧಿ ಅಂತ ದಾಸರಿಂದ ರಚನೆ ಮಾಡಿದ ಸಂಧಿ ಇದೆ, 2ನೇ ಸಂಧಿ. ಆ ಸಂಧಿಗೆ ಇದು ಮೂರು ಪೀಠಿಕ. ಇದು ಬಹುತೇಕ ನಮ್ಮ ಸ್ವಗತ. ಕೆಲವು ಕಡೆ ಅಲ್ಲಿ ಮಾತಾಡಿದ್ದೆ, ಅದನ್ನ ಅದಕ್ಕೊಂದು ರೂಪ ಕೊಟ್ಟು ಹೇಳಿದೆ. ಇದು ನಮಗೂ ಬೇಕು, ನಿಮಗೂ ಬೇಕು, ಅವರಿಗೂ ಬೇಕು, ಅವ್ರಿಗೂ ಬೇಕು, ಅಲ್ಲಿದ್ದವ್ರಿಗೂ ಬೇಕು, ಇಲ್ಲಿದ್ದವ್ರಿಗೂ ಬೇಕು, ಎಲ್ಲರಿಗೂ ಬೇಕು ಅನ್ನೋದಕ್ಕಾಗಿ ಈ ಮಾತನ್ನು ಹೇಳಿದೆ. ಅದನ್ನು ಹೊಸದಾಗಿ ಹೇಳಿದಂತಿಲ್ಲ. ಜ್ಞಾನಿಗಳು ಅಲ್ಲಲ್ಲಿ ಹೇಳಿದ್ದನ್ನ ತರಕಾರಿ ಮಾರಾಟ ಮಾಡುವವನು ಅಲ್ಲಿ ಬೆಳೆದಂಥ ತರಕಾರಿಗಳು ಒಂದು ಕಡೆ ತಂದು ತಗೊಂಡು ತರಕಾರಿ ಅಂತ ಮಾರಾಟ ಮಾಡ್ತಾನಲ್ಲ, ಹಾಗಷ್ಟೇ ಇದು, ಹೊಸದೇನಿಲ್ಲ. ಅದನ್ನು ಇಲ್ಲಿಗೆ ಹೇಳಿದ್ದೇನೆ. ಕರುಣಾಸಂಧಿಗೆ ಪೂರ್ವಭಾವಿ ಅಂತನ್ನುವಲ್ಲಿಗೆ ಇವತ್ತಿನ ಕಥಾಭಾಗ ಕಾರ್ತಿಕ ಶುಕ್ಲ ಏಕಾದಶಿ ದಿವಸ ಭಗವಂತನ ಕರುಣೆಗೆ ಪೂರ್ವಭಾವಿಯಾಗಿ ನಾವೇನು ಶ್ರವಣ ಮಾಡಿದ್ದೇವೆ ಅದು
ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಹುಸಿಯ ನಾಡು ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಎನ್ನ ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ.